ತ್ಯಾಜ್ಯವನ್ನು ಏನ್ ಮಾಡ್ತೀರಾ, ಸಹಜವಾಗಿ ಎಲ್ಲರೂ ಕಸದ ರಾಶಿಗೆ ಹಾಕ್ಬಿಡ್ತೀವಿ. ಬಟ್ ಅದರಲ್ಲಿ ನಮಗೆ ಬೇಕಾದಷ್ಟು ಸತ್ವ ರಾಶಿಗಳು ಇರುತ್ತದೆ. ಅದನ್ನು ನಾವು ಸದುಪಯೋಗ ಬಳಸ್ಕೊಂಡು ನಮ್ಮ ಗಿಡಗಳಿಗೆ ಕೊಟ್ಟಾಗ ನಮ್ಮ ಗಿಡಗಳು ಆರೋಗ್ಯವಾಗಿಯೂ ಇರುತ್ತವೆ ಹಾಗೂ ಸದೃಢವಾಗಿರುತ್ತದೆ. ಮೊದಲನೇದಾಗಿ ಕಂಪೋಸ್ಟ್ ಎಂದರೆ ಏನು? ಒಂದು ಒಳ್ಳೆ ಸೂಕ್ಷ್ಮಾಣು ಜೀವಿಗಳಿಂದ ಡಿಕಂಪೋಸ್ ಆಗಿರುವಂತ ಒಂದು ಮಣ್ಣು ಎನ್ನಬಹುದು. ಇದಕ್ಕೆ ಬಹಳ ಸತ್ವ ಇರುತ್ತದೆ. ಇದರಲ್ಲಿ ನೈಟ್ರೋಜನ್, ಸಾರಜನಕ, ಫಾಸ್ಫರಸ್, ಪೊಟ್ಯಾಷಿಯಂ ಹಾಗೂ ಮ್ಯಾಕ್ರೋನ್ಯೂಟ್ರಿಯೆಂಟ್ ಇರುತ್ತದೆ ಹಾಗೂ ಮೈಕ್ರೋನ್ಯೂಟ್ರಿಯೆಂಟ್ಗಳು ಇರುತ್ತವೆ. ಮೈಕ್ರೋನ್ಯೂಟ್ರಿಯೆಂಟ್ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಬೇಕಾಗುವಂತ ರಾಸಾಯನಿಕಗಳು. ಇದರಿಂದ ಗಿಡದ ಬೆಳವಣಿಗೆಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಆಕ್ಟಿವ್ ಮೈಕ್ರೋಬ್ಸ್ ಅಂದ್ರೆ ಏನು? ಆಕ್ಟಿವ್ ಮೈಕ್ರೋಬ್ಸ್ ಅಂದ್ರೆ ಸೂಕ್ಷ್ಮಾಣು ಜೀವಿಗಳು. ಇದರಲ್ಲಿ ಬೇರೆ ಬೇರೆ ತರಂತ ಜೀವಿಗಳು ಹಾಗೂ ಫಂಗಸ್ಗಳು, ಅಂದ್ರೆ ನಿಮ್ಗೆ ಶಿಲೀಂಧ್ರಗಳು ಅವೆಲ್ಲ ಇರುತ್ತೆ. ಬ್ಯಾಕ್ಟೀರಿಯಾದಲ್ಲಿ ನಮ್ಗೆ ಪ್ರಮುಖವಾಗಿ ಲ್ಯಾಕ್ಟೋಬ್ಯಾಸಿಲಸ್, ಅದರಲ್ಲಿ ಬೇರೆ ಬೇರೆ ಪ್ರಜಾತಿಗಳು ಇರುತ್ತವೆ. ಆ ಬೇರೆ ಬೇರೆ ಪ್ರಜಾತಿಗಳು ಇದರಲ್ಲಿ ಅಡಗಿರುತ್ತದೆ. ಹಾಗೂ ವ್ಯಾಸ್ಕ್ಯುಲರ್ ಮೈಕ್ರೋರೇಜಿ ಅನ್ನೋ ಒಂದು ಶಿಲೀಂಧ್ರ, ಇದು ಸಾಮಾನ್ಯವಾಗಿ ಎಲ್ಲ ಕಡೆ ನಾವು ಕಾಣಬಹುದು. ಇವು ಏನ್ ಮಾಡ್ತವೆ ಅಂದ್ರೆ, ವ್ಯಾಸ್ಕ್ಯುಲರ್ ಮೈಕ್ರೋರೇಜಿಗಳು ನಮ್ಮ ಬೇರಿನ ಮುಖಾಂತರ ಬೇರಿಗೆ ಅಂಟ್ಕೊಂಡಿರುತ್ತೆ. ಪ್ರತಿಯೊಂದು ಗಿಡದ ಬೇರುಗಳಿಗೆ ಅಂಟ್ಕೊಂಡಿರುತ್ತೆ. ಇವು ಏನ್ ಮಾಡುತ್ತವೆ ಅಂದ್ರೆ ಈ ರಾಸಾಯನಿಕಗಳನ್ನು ಸಂಸ್ಕರಣೆ ಮಾಡಿ ಗಿಡಗಳಿಗೆ ಅವಕ್ಕೆ ಬೇಕಾಗಿರುವ ರೀತಿಯಲ್ಲಿ ಕೊಡುತ್ತದೆ. ಅದಕ್ಕೆ ಗಿಡಗಳು ಏನ್ ಮಾಡುತ್ತವೆ ಅಂದ್ರೆ, ಗಿಡಗಳು ಅದರಿಂದ ಸಕ್ಕರೆ ಅಂಶವನ್ನ ವ್ಯಾಸ್ಕ್ಯುಲರ್ ಮೈಕ್ರೋರೇಜಿಗಳಿಗೆ ಕೊಡುತ್ತವೆ. ಇವೆಲ್ಲ ನಮ್ಮ ಕಾಂಪೋಸ್ಟ್ ಅಲ್ಲಿ ಇರುತ್ತೆ. ಹಾಗೂ ನಾವು ಯಾಕೆ ಕಾಂಪೋಸ್ಟ್ ಮಾಡಬೇಕು? ಕಾಂಪೋಸ್ಟ್ ಮಾಡೋದ್ರಿಂದ ನಮ್ಗೆ ಏನು ಬೆನಿಫಿಟ್ ಆಗತ್ತೆ ಅಂತ. ಫಸ್ಟ್, ನಮ್ಮ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚುತ್ತದೆ ಹಾಗೂ ನಮ್ಮ ಗಿಡಗಳ ಬೆಳವಣಿಗೆ ಚೆನ್ನಾಗಾಗುತ್ತೆ. ಹಾಗೂ ಈ ಕಾಂಪೋಸ್ಟ್ಗಳು ಹಗುರ ಹಾಗೂ ನಿಧಾನವಾಗಿ ತುಂಬಾ ದಿನಗಳ ಕಾಲ ಸಾರವನ್ನು ಗಿಡಗಳಿಗೆ ಕೊಡುತ್ತವೆ. ಕಾಂಪೋಸ್ಟ್ ಯಾಕೆ ಮಾಡಬೇಕು? ನಾವು ಕಾಂಪೋಸ್ಟ್ ಮೊದಲನೇದಾಗಿ ರಾಸಾಯನಿಕ ಅಂದ್ರೆ ಕೃತಕವಾಗಿ ಸಂಸ್ಕರಿಸಿದ ರಾಸಾಯನಿಕಗಳನ್ನು ಅಳವಡಿಸದೆ ಮಾಡಬೇಕಾಗಿರುವಂತ ವಿಧಾನ ಇದು. ಇತ್ತೀಚಿನ ದಿನಗಳಲ್ಲಿ ನಾವು ಕಾಣಬಹುದು, ಕೆಮಿಕಲ್ಸ್ ಇಂದ ಎಷ್ಟೊಂದು ಹಾನಿ ಆಗ್ತಾ ಇದೆ ಮನುಷ್ಯನ ದೇಹದ ಮೇಲೆ ಹಾಗೂ ಪರಿಸರದ ಮೇಲೆ ಎಷ್ಟು ಹಾನಿ ಆಗ್ತಿದೆ ಅಂತ ನಾವು ಎಲ್ಲ ನೋಡ್ಬೋದು. ಹಾಗಾಗಿ ಒಂದು ಕೆಮಿಕಲ್ ಬಳಕೆ ಕಡಿಮೆ ಮಾಡ್ಲಿಕ್ಕೆ ನಾವು ಕಾಂಪೋಸ್ಟ್ ಬಳಸಬೇಕು. ಆಮೇಲೆ ತ್ಯಾಜ್ಯವನ್ನು ನಿರ್ಮೂಲನೆ ಮಾಡ್ಲಿಕ್ಕೆ, ಈಗ ನಮ್ಮ ಮನೆ ಅಡಿಗೆ ಮನೆಯಲ್ಲಿ ಇರೋ ತ್ಯಾಜ್ಯಗಳನ್ನು ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಅಲ್ಲಿ ನಿರ್ಮೂಲನೆ ಮಾಡ್ಲಿಕ್ಕೆ ನಾವು ಕಾಂಪೋಸ್ಟ್ ಬಳಸ್ಕೋಬೇಕು. ಹಾಗೂ ಕಾಂಪೋಸ್ಟ್ ಬಳಸೋದ್ರಿಂದ ನಮ್ಮ ಮಣ್ಣಿನ pH ಅಂದ್ರೆ ಹೈಡ್ರೋಜನ್ ಅಯಾನ್ಸ್ ಪರ್ ಲೀಟರ್ ಆಫ್ ಮೋಲ್ ಅಲ್ಲಿ ಇರುತ್ತದು. ಆ pH ನಮಗೆ ಪ್ರತಿಯೊಂದು ಗಿಡಕ್ಕೆ pH ಅನ್ನೋದು ತುಂಬಾ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಸಾಮಾನ್ಯವಾಗಿ ನಾವು ಜನರಲಿ ತಗೊಳ್ಳೋದಾದ್ರೆ, ಇಲ್ಲಿ ನೀವು ಈ ಚಿತ್ರದಲ್ಲಿ ಕಾಣಬಹುದು ಗಾರ್ಡ್ನರ್ಸ್ pH ಸ್ಕೇಲ್ ಅಂತ ಇದೆ. ನೋಡ್ರಿ, ನನ್ನ ಕರ್ಸರ್ ಮೂವ್ ಆಗ್ತಿದೆ. ಈ ಗಾರ್ಡ್ನರ್ಸ್ pH ಸ್ಕೇಲ್ ಅಲ್ಲಿ ನಮ್ಗೆ ಏನ್ ಕಾಣಬಹುದು ಅಂದ್ರೆ, ನೈಟ್ರೋಜನ್ ಅನ್ನೋದು 5.8 ಸುಮಾರಿಂದ 8ರವರೆಗೆ ಇದ್ದಾಗ ಗಿಡಗಳು ಚೆನ್ನಾಗಿ ನೈಟ್ರೋಜನ್ ಅನ್ನು ತಗೊಳುತ್ತೆ. ಫಾಸ್ಫರಸ್ ನೋಡ್ಬೋದು. ಹೆಚ್ಚಿನ ಫಾಸ್ಫರಸ್ ಸಾಧಾರಣ 6.5 ಇಂದ 7.5 pH ಇದ್ದಾಗ ಗಿಡಗಳು ಚೆನ್ನಾಗಿ ಫಾಸ್ಫರಸ್ ಅನ್ನು ತಗೊಳುತ್ತವೆ. ನಾವು ಎಷ್ಟೋ ಒಂದ್ಸಲ ಏನ್ ಮಾಡ್ತೀವಿ,
ಗಿಡಗಳಿಗೆ ಮ್ಯಾನ್ಯೂರ್ ಕಡಿಮೆ ಆಗಿದೆ, ಗೊಬ್ಬರ ಕಡಿಮೆ ಆಗಿದೆ ಅಂತ ಹೇಳಿ ನಾವು ಮನ್ಸ ಇಚ್ಛೆಯಾಗಿ ಗೊಬ್ಬರ ಕೊಡ್ತಾ ಹೋಗ್ತೀವಿ. ಆದ್ರೆ ನಮಗೆ ಪಿ ಎಚ್ ನೋಡ್ಕೋಬೇಕಾಗತ್ತೆ. ಪಿ ಎಚ್ ತುಂಬಾ ಇಂಪಾರ್ಟೆಂಟು. ಪಿ ಎಚ್ ಏನ್ ಮಾಡುತ್ತೆ ಅಂದ್ರೆ, ಈಗ ಸಪೋಸ್ ಇಲ್ಲಿ ನಮ್ಮ ಮಣ್ಣಿನ ಪಿ ಎಚ್ 5ಕ್ಕಿಂತ ಕಡಿಮೆ ಇದ್ದಾಗ, ಸಪೋಸ್ ಇಲ್ಲಿ 5ಕ್ಕಿಂತ ಕಡಿಮೆ ಇದ್ದಾಗ ಆ ಬೇರ್ಗಳು ಆ ನೈಟ್ರೋಜನ್ ಅನ್ನ ಸಂಸ್ಕರಣೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಎಷ್ಟೇ ನೈಟ್ರೋಜನ್ ಈ ಪಿ ಎಚ್ ಅಲ್ಲಿ ಇದ್ದಾಗ ಹಾಕಿದ್ರೆ ಗಿಡಗಳು ತಗೊಳ್ಳೋದಿಲ್ಲ. ಅವಾಗ ನೀವು ಎಲ್ಲ ಹೇಳ್ಬೋದು, ನಾವು ಮ್ಯಾನ್ಯೂರ್ ಹಾಕಿದೀವಿ, ಗೊಬ್ಬರ ಹಾಕಿದೀವಿ, ಆದ್ರೂ ನಮ್ಗೆ ಗಿಡ ಚೆನ್ನಾಗಿ ಬರ್ತಾ ಇಲ್ಲ ಅಂತ. ಇದಕ್ಕೆ ಇದೇ ಕಾರಣ. ಪಿ ಎಚ್ ನಾವು ಸಾಧಾರಣವಾಗಿ ಸರಾಸರಿಯಲ್ಲಿ 5.5 ಹಿಡಿದು 7.5 ತನಕ ಇರ್ಬೇಕಾಗತ್ತೆ. ಆಮೇಲೆ ನೆಕ್ಸ್ಟ್ ಪೊರೋಸಿಟಿಯನ್ನ ಇಂಪ್ರೂವ್ ಮಾಡುತ್ತೆ. ಮಣ್ಣಿನ ಪೊರೋಸಿಟಿ ಅಂದ್ರೆ ಮಣ್ಣು ಏನನ್ಬೇಕು ಅಂದ್ರೆ, ನಿಮ್ಗೆ ಈ ಗಾಳಿ ಓಡಾಡ್ಬೇಕು. ಗಾಳಿ ಓಡಾಡಿದಾಗ ಹರಳಾಗಿ ಮಣ್ಣು ಉದ್ರಾಗಿ ಇರೋದಕ್ಕೆ ಪೊರೋಸಿಟಿ ಅಂತೀವಿ ನಾವು. ಪೊರೋಸಿಟಿ ಇದ್ದಾಗ ಗಾಳಿ ಚಲನೆ ಚೆನ್ನಾಗಾಗತ್ತೆ ಬೇರುಗಳಿಗೆ, ಹಾಗೆ ಇಂಪ್ರೂವ್ ಆಗತ್ತೆ, ಗಿಡ ಬೆಳವಣಿಗೆ ಇಂಪ್ರೂವ್ ಆಗತ್ತೆ. ಆಮೇಲೆ ಪ್ಲಾಂಟ್ ರೆಸಿಸ್ಟೆನ್ಸ್, ಈಗ ನಮಗೂ ಅಷ್ಟೇ, ಈಗ ಮಾನವರಿಗೂ ಅಷ್ಟೇ. ಏನಂದ್ರೆ ಇಮ್ಯುನಿಟಿ ಬೇಕು ಅಂದ್ರೆ ನಾವು ವಿಟಮಿನ್ಸ್ ತಿಂತೀವಿ, ಆಮೇಲೆ ಬೇರೆ ಬೇರೆ ತರ ಆರ್ಟಿಫಿಷಿಯಲ್ ಇದು ತಿಂತೀವಿ, ಟ್ಯಾಬ್ಲೆಟ್ಸ್ ತಿಂತೀವಿ. ಹಾಗೆ ಗಿಡಕ್ಕೆ ರೆಸಿಸ್ಟೆನ್ಸ್ ಕೊಡ್ಬೇಕು ಅಂದ್ರೆ ಅದು ಕಾಂಪೋಸ್ಟ್ ಮತ್ತೆ ಸಾವಯವ ಗೊಬ್ಬರಗಳಿಂದ ಮಾತ್ರ ಸಾಧ್ಯ. ಕೆಮಿಕಲ್ಸ್ ಇಂದ ಎಷ್ಟೇ ನೀವು ಕೊಟ್ರು ಅದು ಟೆಂಪ್ರವರಿ ಆಗಿರುತ್ತೆ. ಆಮೇಲೆ ನೀವು ಕಾಂಪೋಸ್ಟ್ ಯಾಕೆ ಮಾಡಬೇಕು ಅಂದಾಗ, ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಗೊಬ್ಬರದೊಳಗೆ ಏನ್ ಹೋಗ್ತಾ ಇದೆ ಅಂತ ಗೊತ್ತಿರುತ್ತೆ. ಈಗ ನಾವು ಹೆಚ್ಚಿನ ಸಲ ಏನ್ ಮಾಡ್ತೀವಿ, ಗೊಬ್ಬರದ ಅಂಗಡಿಗೋ ನರ್ಸರಿಗೋ ಹೋಗಿ ಗೊಬ್ಬರ ಖರೀದಿ ಮಾಡ್ಕೊಂಡ್ ಬರ್ತೀವಿ. ಅವರು ಅದರಲ್ಲಿ ಸಾವಯವ ಅಂತ ಕೊಟ್ರು, ಅದ್ರೊಳಗೆ ಏನಾದ್ರೂ ಮಿಶ್ರಣ ಮಾಡಿಕೊಟ್ರೆ ನಮಗೆ ಗೊತ್ತಾಗೋದಿಲ್ಲ. ಅಥವಾ ಹೆವಿ ಮೆಟಲ್ಸ್ ಇರುತ್ತೆ ಒಂದೊಂದ್ಸಲ, ಅದು ನಮ್ಗೆ ಗೊತ್ತಾಗೋದಿಲ್ಲ. ಹಾಗಾಗಿ ನಾವು ಮನೆಯಲ್ಲಿ ಮಾಡಿದಾಗ ನಮ್ಗೆ ಅದ್ರೊಳಗೆ ಏನ್ ಹೋಗಿರುತ್ತೆ ಅನ್ನೋದು ಅರಿವಿರುತ್ತೆ. ಮತ್ತೆ ಕಾಸ್ಟ್ ಎಫೆಕ್ಟಿವ್ ಮತ್ತೆ ಈಸಿ, ತುಂಬಾ ಕಡಿಮೆ ಖರ್ಚಲ್ಲಿ ಮಾಡುವಂತ ಒಂದು ವಿಧಾನ ಇದು, ಮತ್ತೆ ತುಂಬಾ ಸರಳವಾಗಿ ಮಾಡುವಂತ ವಿಧಾನ ಇದು. ಈಗ ನಾವು ಗೊಬ್ಬರ ತರ್ಲಿಕ್ಕೆ ಹೋದ್ರೆ ಸರಾಸರಿಯಾಗಿ 12-20 ರೂಪಾಯಿ ಕೆಜಿ ಇದೆ ಗೊಬ್ಬರ. ಅದೇ ನೀವು ಮನೆಯಲ್ಲಿ ಮಾಡಿದ್ರೆ ಆಲ್ಮೋಸ್ಟ್ ಒಂದು 3-4 ರೂಪಾಯಿ ಒಳಗೆ 1 ಕೆಜಿ ಆಗ್ಬಿಡುತ್ತೆ. ಆಮೇಲೆ ಯಾರು ಕಾಂಪೋಸ್ಟ್ ಮಾಡ್ಬೋದು? ಕಾಂಪೋಸ್ಟ್ ಯಾರು ಅಂದ್ರೆ, ಒಂದು ಸಣ್ಣ ಮಗುವಿಂದ ಹಿಡಿದು ಒಂದು ವಯೋವೃದ್ಧರ ತನಕನೂ ಅವರಿಗೆ ಸ್ವಲ್ಪ ಬೇಸಿಕ್ ನಾಲೆಜ್ ಇದ್ರೆ ಯಾರು ಬೇಕಾದ್ರೂ ಕಾಂಪೋಸ್ಟ್ ಮಾಡ್ಬೋದು. ಇದೊಂದು ಸ್ಲೈಡ್ ಹಾಗೆ ನೋಡಿ, ಕೆಮಿಕಲ್ ದುರ್ಬಳಕೆಯಿಂದ ಏನೇನು ದುಷ್ಪರಿಣಾಮ ಆಗತ್ತೆ ಅಂತ ನೋಡ್ಬೋದು. ಒಂದು, ದುಂಬಿಗಳು. ನಾವು ಪೆಸ್ಟಿಸೈಡ್ ಹಾಕಿದಾಗ, ಪೆಸ್ಟ್ ಅಂದ್ರೆ ಏನು, ಇನ್ಸೆಕ್ಟಿಸೈಡ್ ಪೆಸ್ಟಿಸೈಡ್ ಅಂತ ಹಾಕಿದಾಗ ಅದರಲ್ಲಿರೋ ರಾಸಾಯನಿಕಗಳು ಆ ದುಂಬಿಗಳ ಮೇಲೆ ಪರಿಣಾಮ ಬೀರಿ ದುಂಬಿಗಳನ್ನು ಸಾಯಿಸ್ತವೆ. ದುಂಬಿಗಳು ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಪ್ರತಿಯೊಂದು ನಾವು ಇವತ್ತು ಯಾವುದೇ ಒಂದು ಹಣ್ಣು ಅಥವಾ ತರಕಾರಿ ತಿಂತಾ ಇದೀವಿ ಅಂದ್ರೆ ಅದಕ್ಕೆ ನಾವು ದುಂಬಿಗಳಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಅವು ಪರಾಗಸ್ಪರ್ಶ ಮಾಡೋದ್ರಿಂದನೇ ನಮ್ಗೆ ಹಣ್ಣು ಹಂಪಲು ಸಿಗೋದು. ಸಾಯುತ್ತವೆ, ಹಾಗೆ ನಮ್ಗೆ ಈಲ್ಡ್ ಸಿಗೋದಿಲ್ಲ. ಎಷ್ಟೋ ಜನ ಗಿಡ ಹಾಕಿರ್ತಾರೆ, ಪೆಸ್ಟಿಸೈಡ್ ಹೊಡಿತಾರೆ, ಅವ್ರಿಗೆ 100 ಹಣ್ಣು ಬರೋ ಕಡೆ ಬರೀ 2 ಹಣ್ಣು 3 ಹಣ್ಣು ಬರುತ್ತೆ, ಅಥವಾ 4 ಹಣ್ಣು ಬರುತ್ತೆ. ಎಲ್ಲ ಕರೆಕ್ಟ್ ಮಾಡಿರ್ತಾರೆ, ಇಲ್ಲಿ ಪರಾಗಸ್ಪರ್ಶ ಮಾಡಿರೋದಿಲ್ಲ. ಯಾಕಂದ್ರೆ ಅಲ್ಲಿ ಪೆಸ್ಟಿಸೈಡ್ ಬಳಕೆ ಆಗಿರುತ್ತೆ. ನೆಕ್ಸ್ಟ್, ನಮ್ಮ ಮಾನವ ದೇಹದ ಮೇಲೆ ಪೆಸ್ಟಿಸೈಡ್ಗಳು ಹೇಗೆ ಪರಿಣಾಮ ಬೀರ್ತವೆ ಅಂತ. ಒಂದು, ಸ್ಕಿನ್ ಪ್ರಾಬ್ಲಮ್ಸ್ ಬರ್ಬೋದು. ತೊಂದರೆ ಆಗತ್ತೆ. ಆಮೇಲೆ ಹುಟ್ಟುವ ಮಕ್ಕಳಿಗೆ ತೊಂದರೆ ಬರುತ್ತೆ ರಾಸಾಯನಿಕ ಬಳಸೋದ್ರಿಂದ. ಆಮೇಲೆ ನರಗಳ ಮೇಲೆ ಪರಿಣಾಮ ಬೀರುತ್ತೆ. ಆಮೇಲೆ ಇದರಲ್ಲಿ ಹೆಚ್ಚಿನ ಪೆಸ್ಟಿಸೈಡ್ಸ್ ಅಥವಾ ಇನ್ಸೆಕ್ಟಿಸೈಡ್ಸ್ ಅಲ್ಲಿ ಟಾಕ್ಸಿಕ್ ಕಾರ್ಸಿನೋಜನ್ಸ್ ಅಂತ ಇರುತ್ತೆ. ಆ ಕಾರ್ಸಿನೋಜನ್ಸ್ ಏನ್ ಮಾಡುತ್ತೆ ಅಂದ್ರೆ,
ಮನುಷ್ಯನ್ಗೆ ಲಾಂಗ್ ಟರ್ಮ್ ಅಂದ್ರೆ ಕೂಡ್ಲೇ ತೋರಿಸದೇ ಇದ್ರು ಒಂದು 10-15 ವರ್ಷದ ಬಳಕೆಯ ನಂತರ ಅದರ ಪ್ರಭಾವ ಬೀರ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ, ಮತ್ತೆ ಕ್ಯಾನ್ಸರ್ ಅಂತ ಮಹಾರೋಗವನ್ನು ಬರ್ಲಿಕ್ಕೆ ಕಾರಣ ಆಗತ್ತೆ. ಆಮೇಲೆ ಇಲ್ಲಿ 2 ಕೆಳಗಿನ ಚಿತ್ರ ನೋಡ್ಬೋದು ನೀವು. ಇದು ನಮ್ಮ ದೇಶದ ಕೇರಳ ರಾಜ್ಯದಲ್ಲಿ ಆಗಿರುವಂತದ್ದು. ಕೆಮಿಕಲ್ ದುರ್ಬಳಕೆಯಿಂದ ಎಂಡೋಸಲ್ಫಾನ್ ಅಂತ ಒಂದು ಕೆಮಿಕಲ್ ದುರ್ಬಳಕೆಯಿಂದ ಆಗಿರೋ ಪರಿಣಾಮ ಇದು. ನೋಡ್ರಿ ಹೇಗೆ ಅವರು ಬಳಸಿದ್ಮೇಲೆ ಮಕ್ಕಳಿಗೆ ಆಮೇಲೆ ಬಳಸಿದವರಿಗೆಲ್ಲ ಹೆಂಗೆ ಅದ್ರದ್ದು ದುಷ್ಪರಿಣಾಮ ಬಿದ್ದಿದೆ ಅಂತ ನಾವು ಅಂದ್ಕೋಬಹುದು. ಹಾಗಾಗಿ ನಾವು ಕಾಂಪೋಸ್ಟ್ ಅನ್ನ ಮಾಡೋದನ್ನ ಮರಿಬಾರ್ದು. ಆದಷ್ಟು ಪರಾವಲಂಬವಾಗಿ ಇರೋದಕ್ಕಿಂತ ಸ್ವಾವಲಂಬಿಯಾಗಿ ಇರೋದು ಉತ್ತಮ ಅನ್ಸುತ್ತೆ. ನೆಕ್ಸ್ಟ್ ಟೈಪ್ಸ್ ಆಫ್ ಕಾಂಪೋಸ್ಟ್. ಈ ಕಾಂಪೋಸ್ಟ್ ಅಲ್ಲಿ ಎಷ್ಟು ವಿಧ ಇದೆ? 2 ವಿಧ ಇರೋದು. ಒಂದು ಏರೋಬಿಕ್ ಕಾಂಪೋಸ್ಟಿಂಗ್, ಒಂದು ಎನೋರೋಬಿಕ್ ಕಾಂಪೋಸ್ಟ್. ಏರೋಬಿಕ್ ಕಾಂಪೋಸ್ಟ್ ಅಂದ್ರೆ ಆಮ್ಲಜನಕ ಬಳಸ್ಕೊಂಡು ಸೂಕ್ಷ್ಮ ಜೀವಿಗಳು ಮಾಡುವಂತ ಪ್ರಕ್ರಿಯೆಗೆ ಏರೋಬಿಕ್ ಕಾಂಪೋಸ್ಟಿಂಗ್ ಅಂತೀವಿ. ಅದರಲ್ಲಿ ಹೀಟ್ ಪೈಲ್ ಕಾಂಪೋಸ್ಟ್ ಅಂದ್ರೆ ನಾವೀಗ ಸಾಮಾನ್ಯವಾಗಿ ನೋಡಿರ್ಬೋದು, ರೈತರು ಎಲ್ಲ ಎಲೆ ದರ್ಕುಗಳೆಲ್ಲ ಗುಪ್ಪ ಹಾಕಿ ಮಾಡ್ತಾರಲ್ಲ, ಅದು ಹೀಟ್ ಪೈಲ್ ಕಾಂಪೋಸ್ಟ್. ಇದರಲ್ಲಿ ಏನಂದ್ರೆ ಹೀಟ್ ಬಳಕೆಯಾಗಿ ಆಗುವಂತ ಕಾಂಪೋಸ್ಟ್. ಇದರಲ್ಲಿ ಹೀಟ್ ಎಷ್ಟಿರತ್ತೆ ಅಂದ್ರೆ ಒಂದು 60ರಿಂದ 70 ಡಿಗ್ರಿ ತನಕ ಹೀಟ್ ಹೋಗುತ್ತೆ. ಅಂದ್ರೆ ಅಷ್ಟೊಂದು ಸೂಕ್ಷ್ಮ ಜೀವಿಗಳ ಇದು ಏನಂದ್ರೆ ಪ್ರೋಸೆಸ್ ಆಗ್ತಾ ಇರತ್ತೆ ಅಲ್ಲಿ. ಅವರು ಸೂಕ್ಷ್ಮ ಜೀವಿಗಳು ಆಮ್ಲಜನಕವನ್ನು ತಗೊಂಡು ಈ ಎಕ್ಸಸ್ ಹೀಟ್ ಬಿಟ್ಕೊಡ್ತಾ ಇರತ್ತೆ. ಆಮೇಲೆ ನೆಕ್ಸ್ಟ್ ಬಂದು ನಮ್ಗೆ ವರ್ಮಿ ಕಾಂಪೋಸ್ಟ್ ಅನ್ನೋದು. ವರ್ಮಿ ಕಾಂಪೋಸ್ಟ್ ಇದು ನಮ್ಗೆ ಎಲ್ರಿಗೂ ತಿಳಿದಿರೋಂಗೆ ವರ್ಮಿ ಕಾಂಪೋಸ್ಟ್ ಅನ್ನೋದು ಈ ಎರೆಹುಳಗಳಿಂದ ಆಗುವಂತ ಗೊಬ್ಬರ. ಇದಕ್ಕೆ ಏನಂದ್ರೆ ಹೀಟ್ ಇರೋದಿಲ್ಲ. ಹಾಗಾಗಿ ವರ್ಮಿ ಕಾಂಪೋಸ್ಟ್ ಮಾಡುವ ವಿಧಾನವೇ ಬೇರೆ, ಹೀಟ್ ಕಾಂಪೋಸ್ಟ್ ಮಾಡುವ ವಿಧಾನವೇ ಬೇರೆ. ಆಮೇಲೆ ನಮ್ದು ಈಗ ಬಂದು ಕಿಚನ್ ಕಾಂಪೋಸ್ಟ್. ಕಿಚನ್ ಕಾಂಪೋಸ್ಟ್ ಅಷ್ಟೇ ಏರೋಬಿಕ್ ಕಾಂಪೋಸ್ಟ್. ಇದಕ್ಕೆ ಆಮ್ಲಜನಕ ಬೇಕಾಗತ್ತೆ. ನೆಕ್ಸ್ಟ್ ಬಂದು ನಮ್ಗೆ ಮೇನು ಅನರೋಬಿಕ್ ಕಾಂಪೋಸ್ಟ್. ಅನರೋಬಿಕ್ ಕಾಂಪೋಸ್ಟ್ ಅಂದ್ರೆ ಆಮ್ಲಜನಕ ರಹಿತವಾಗಿ ಸೂಕ್ಷ್ಮ ಜೀವಿಗಳು ಮಾಡುವಂತ ಪ್ರಕ್ರಿಯೆಗೆ ಅನರೋಬಿಕ್ ಕಾಂಪೋಸ್ಟಿಂಗ್ ಅಂತೀವಿ. ಈ ಅನರೋಬಿಕ್ ಕಾಂಪೋಸ್ಟಿಂಗ್ ಅಲ್ಲಿ ಪ್ರಮುಖವಾಗಿ ನಾವು ನೋಡಬಹುದಾದ್ರೆ ಒಂದು ಬೊಕಾಶಿ ಕಾಂಪೋಸ್ಟ್ ಅಂತ. ಇದು ಜಪಾನ್ ಮೂಲದ ವ್ಯಕ್ತಿ ಕಂಡು ಹಿಡಿದಿರೋಂತ ಒಂದು ವಿಧಾನ ಇದು. ಇದರಲ್ಲಿ ಬೇರೆ ಬೇರೆ ತರಹದ ಆಮ್ಲಜನಕ ರಹಿತ ಸೂಕ್ಷ್ಮ ಜೀವಿಗಳನ್ನು ಅಳವಡಿಸ್ಕೊಂಡು ಮಾಡುವಂತ ವಿಧಾನ ಇದು. ಇದು ಏನಂದ್ರೆ ನಾವು ಮಾರ್ಕೆಟ್ ಇಂದ ಅದ ಬೊಕಾಶಿ ಬ್ರಾನ್ ಅಂತ ಒಂದ್ ಸಿಗತ್ತೆ, ಬೊಕಾಶಿ ಪುಡಿ ಅಂತ ಒಂದ್ ಸಿಗತ್ತೆ. ಅದು ಸಹಜವಾಗಿ ಈ ಅಕ್ಕಿಯ ಹೊಟ್ಟಲ್ಲಿ ಅದು ಹಾಕೊಂಡು ಅವರು ಒಂದು ಕಾಂಪೋಸ್ಟ್ ಇಂದು ಬೇಸ್ ಮಾಡಿರ್ತಾರೆ. ನಾವು ದಿನ ಅದಕ್ಕೆ ನಮ್ಮ ಕಿಚನ್ ವೇಸ್ಟ್ ಎಲ್ಲ ಹಾಕೊಂಡು ಮಾಡುವಂತದ್ದು ಇದು ಬೊಕಾಶಿ ಕಾಂಪೋಸ್ಟ್. ನೆಕ್ಸ್ಟ್ ಲ್ಯಾಕ್ಟಿಕ್ ಫರ್ಮೆಂಟ್ಸ್ ಅಂತ ಹೇಳ್ತೀವಿ ನಾವು. ಲ್ಯಾಕ್ಟಿಕ್ ಫರ್ಮೆಂಟ್ಸ್ ಅಂದ್ರೆ ಆಗ್ಲೇ ಹೇಳ್ದಂಗೆ ಲ್ಯಾಕ್ಟೋಬೆಸಿಲಸ್ ಗಳ ಬೇರೆ ಬೇರೆ ಬ್ಯಾಕ್ಟೀರಿಯಾಗಳು ಇದ್ರ ಮೇಲೆ ಕೆಲಸ ಮಾಡಿಕೊಂಡು ಮಾಡುವಂತ ಒಂದು ವಿಧಾನ. ಫಿಶ್ ಅಮೈನೋ ಆಸಿಡ್ ಅನ್ನೋದು ಒಂದು ಇದಕ್ಕೆ ಒಂದು ಉತ್ತಮ ಉದಾಹರಣೆ. ಫಿಶ್ ಅಮೈನೋ ಆಸಿಡ್ ಅಂದ್ರೆ ನಾವು ಮೀನುಗಳನ್ನು ಬಳಸ್ಕೊಂಡು ಅದರಲ್ಲಿ ಅದನ್ನು ಕೊಳೆಸಿ ಅಂದ್ರೆ ಒಂದು ಪ್ರೊಸೆಸ್ ಇದೆ ಅದಕ್ಕೆ, ಅದು ಸರಿಯಾಗಿ ಕೊಳೆಸಿ ಮಾಡುವಂತದ್ದು ಲ್ಯಾಕ್ಟಿಕ್ ಫರ್ಮೆಂಟ್ಸ್ ಅಂದ್ರೆ ಫಿಶ್ ಅಮೈನೋ ಆಸಿಡ್ ಮಾಡ್ತೀವಿ. ಇನ್ ನೆಕ್ಸ್ಟ್ ಬಂದು ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾಸ್ ಅಂತ. ಈ ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾ ಅನ್ನೋದು ಇತ್ತೀಚೆಗಿನ ಹೊಸ ರೀತಿಯ ಒಂದು ವಿಧಾನ. ಇದು ಅನರೋಬಿಕ್ ಕಾಂಪೋಸ್ಟಿಂಗ್ ಅಲ್ಲಿ ಬಳಸಲಾಗತ್ತೆ. ಈ ಫೋಟೋಸಿಂಥೆಟಿಕ್ ಅಥವಾ ಪರ್ಪಲ್ ನಾನ್ ಸಲ್ಫರ್ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ ಅಂದ್ರೆ ಇವುಗಳು ಇಂಡೈರೆಕ್ಟ್ ಆಗಿ ಗಿಡಗಳಿಗೆ ಅಥವಾ ಬೇರೆ ಸೂಕ್ಷ್ಮ ಜೀವಾಣುಗಳಿಗೆ ಅನುಕೂಲ ಮಾಡಿಕೊಡುತ್ತೆ. ಸೇ ಫಾರ್ ಎಕ್ಸಾಂಪಲ್ ಈಗ ಏರೋಬಿಕ್ ಕಾಂಪೋಸ್ಟ್ ಅಲ್ಲಿ ನಾವು ನೋಡ್ಬೋದು, ಅಥವಾ ಇದರಲ್ಲಿ ನಿಮ್ಗೆ ಲ್ಯಾಕ್ಟೋಬ್ಯಾಸಿಲಸ್ ಅಂದ್ರೆ ಆ ಲ್ಯಾಕ್ಟೋಬ್ಯಾಸಿಲಸ್ ಗಳಿಗೆಲ್ಲ ಆಹಾರವನ್ನು ಒದಗಿಸ್ಕೊಡುತ್ತೆ ಈ ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾಗಳು. ಹಾಗಾಗಿ ನಮ್ಗೆ ಬೇಸಿಕ್ ಆಗಿ 2 ಟೈಪ್, ಒಂದು ಏರೋಬಿಕ್ ಕಾಂಪೋಸ್ಟ್, ಇನ್ನೊಂದು ಅನರೋಬಿಕ್ ಕಾಂಪೋಸ್ಟ್. ನೆಕ್ಸ್ಟ್ ಕಿಚನ್ ವೇಸ್ಟ್ ಕಾಂಪೋಸ್ಟರ್. ಇದರಲ್ಲಿ ಬೇಸಿಕ್ಸ್, ಇದು ಒಂದು ತುಂಬಾ ಇಂಪಾರ್ಟೆಂಟ್ ಸ್ಲೈಡ್, ನೋಟ್ ಮಾಡ್ಕೊಳ್ಳಿದ್ರೆ ಮಾಡ್ಕೊಳ್ಳಿ.
ಒಂದು ಫಸ್ಟ್ ಏನಂದ್ರೆ ಸೆಗ್ರಿಗೇಷನ್ ಅಂದ್ರೆ ಬೇರ್ಪಡಿಸುವಿಕೆ. ನಾವು ಏನ್ ಮಾಡ್ತೀವಿ, ಹೆಚ್ಚಿನವರು ಯಾಕೆ ಈ ಕಾಂಪೋಸ್ಟ್ ಮಾಡೋದ್ರಲ್ಲಿ ಸಕ್ಸೀಡ್ ಆಗಲ್ಲ, ಯಾಕೆ ಅವರು ಒಳ್ಳೆ ರಿಸಲ್ಟ್ ಪಡೆಯಲ್ಲ ಅಂದ್ರೆ ಇದಕ್ಕೆ ಒಂದೇ ಕಾರಣ, ಅವರು ವಿಂಗಡಣೆ ಮಾಡಲ್ಲ. ಎಲ್ಲದೂ ತಂದು ಗುಪ್ಪೆ ಹಾಕ್ಬಿಡ್ತಾರೆ. ಅದು ಕೆಟ್ಟ ಬ್ಯಾಕ್ಟೀರಿಯಾಗೆ ಆಸ್ಪದ ಕೊಟ್ಟು ಕೆಟ್ಟ ಬ್ಯಾಕ್ಟೀರಿಯಾಗಳು ಫ್ಲರಿಶ್ ಆಗಿ ಎಲ್ಲ ಕಾಂಪೋಸ್ಟ್ ಪ್ರೋಸೆಸ್ ಅನ್ನೇ ಹಾಳು ಮಾಡಿಬಿಡತ್ತೆ. ಸೊ ಸೆಗ್ರಿಗೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದು ಇದ್ರ ಬಗ್ಗೆ ನಾನು ಮತ್ತೆ ಡೀಟೇಲ್ ಆಗಿ ಮುಂದಿನ ಸ್ಲೈಡ್ಸ್ ಅಲ್ಲಿ ಹೇಳ್ತೀನಿ, ಸೆಗ್ರಿಗೇಷನ್ ಯಾವ ರೀತಿ ಮಾಡಬೇಕು, ಏನು ಹೇಗೆ ಅಂತ. ನೆಕ್ಸ್ಟ್ ಬಂದು ಮಾಯಿಶ್ಚರ್ ಕಂಟೆಂಟ್ ನಮಗೆ ಬಹಳ ಇಂಪಾರ್ಟೆಂಟ್. ಇದು ಮಾಯಿಶ್ಚರ್ ಕಂಟೆಂಟ್ ಅಂದ್ರೆ ತೇವಾಂಶ. ನಮ್ಮ ಕಾಂಪೋಸ್ಟ್ ಬಿನ್ ಅಲ್ಲಿ ಎಷ್ಟು ತೇವಾಂಶ ಇರಬೇಕು, ಅದು ಹೇಗಿರ್ಬೇಕು. ಈಗ ನಮ್ಗೆ ತುಂಬಾ ನೀರಾಗಿದ್ರೆ ಅದು ಕಾಂಪೋಸ್ಟ್ ಆಗೋದಿಲ್ಲ. ಕಾಂಪೋಸ್ಟ್ ಅಲ್ಲಿ ನಾವು ಹಿಂದಿನ ಸ್ಲೈಡ್ ಅಲ್ಲಿ ಕೇಳಿರೋ ಹಾಗೆ ಕಾಂಪೋಸ್ಟಿಂಗಿಗೆ ಹೀಟ್ ಪ್ರೊಸೆಸ್ ಬೇಕು. ಈ ನೀರಿದ್ರೆ ಏನಾಗುತ್ತೆ ಅಂದ್ರೆ ಕೂಲ್ ಡೌನ್ ಮಾಡಿಬಿಡತ್ತೆ ಎಲ್ಲ ಕಾಂಪೋಸ್ಟ್, ಮತ್ತೆ ಬ್ಯಾಡ್ ಬ್ಯಾಕ್ಟೀರಿಯಾಗಳಿಗೆ ಆಸ್ಪದ ಕೊಟ್ಟು ಸಲ್ಫೈಡ್ಸ್ ಕ್ರಿಯೇಟ್ ಆಗತ್ತೆ, ಕೆಟ್ಟ ವಾಸನೆ ಬರುತ್ತೆ. ನೆಕ್ಸ್ಟ್ ಬಂದು ಏರ್ ಫ್ಲೋ ಅಂದ್ರೆ ನಮಗೆ ಗೊತ್ತು, ಇದು ಏರೋಬಿಕ್ ಕಾಂಪೋಸ್ಟಿಂಗು. ಇದರಲ್ಲಿ ನಮಗೆ ಗಾಳಿ ಚಲನೆ ಅಥವಾ ಗಾಳಿ ನಿಯಂತ್ರಣ ಬಹಳ ಇಂಪಾರ್ಟೆಂಟು. ಗಾಳಿ ಸರಿಯಾಗಿ ಓಡಾಡಿಲ್ಲ ಅಂದ್ರೆ ನಮ್ಗೆ ವಾಸನೆ ಬರ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಹಾಗಾಗಿ ಗಾಳಿ ನಿಯಂತ್ರಣವನ್ನು ನಾವು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಬಂದು ಇಂಪಾರ್ಟೆನ್ಸ್ ಆಫ್ ಮೈಕ್ರೋಬ್ಸ್ಗಳು ಇದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಹಾಗೂ ನಮ್ಮ ಕಾಂಪೋಸ್ಟ್ ತಯಾರು ಮಾಡುವ ಸೂಕ್ಷ್ಮ ಜೀವಿಗಳಿವು. ಹಾಗಾಗಿ ನಾವು ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಮೈಕ್ರೋಬ್ಸ್ಗಳಿಗೆ, ಯಾಕಂದ್ರೆ ಅವರು ಎಲ್ಲ ಸಂಸ್ಕರಣೆ ಮಾಡಿಕೊಡ್ತವೆ. ನೆಕ್ಸ್ಟ್ ಬಂದು ಕಾರ್ಬನ್ ಟು ನೈಟ್ರೋಜನ್ ರೇಷಿಯೋ ಅಂತ. ಏನಪ್ಪಾ ಇದು ಕಾರ್ಬನ್ ಟು ನೈಟ್ರೋಜನ್ ರೇಷಿಯೋ ಅಂದ್ರೆ? ಕಾರ್ಬನ್ ಅಂದ್ರೆ ಏನು, ನೈಟ್ರೋಜನ್ ಅಂದ್ರೆ ಏನು? ನೈಟ್ರೋಜನ್ ಅಂದ್ರೆ ಸಾರಜನಕ, ಕಾರ್ಬನ್ ಅಂದ್ರೆ ನಮ್ಗೆ ಇಂಗಾಲದ ಡೈಆಕ್ಸೈಡ್. ಇದರ ಪ್ರತಿಯೊಂದು ಜೀವಿಯಲ್ಲಿ ಕಾರ್ಬನ್ ಇರುತ್ತೆ, ನೈಟ್ರೋಜನ್ ಇರುತ್ತೆ. ಈಗ ನಾವು ಉಸಿರಾಡ್ತೀವಿ, ನಾವು ಮನುಷ್ಯರು, ಎಲ್ಲ ಜೀವಿಗಳಲ್ಲೂ ನೈಟ್ರೋಜನ್ ಒಂದಲ್ಲ ಒಂದು ರೀತಿಯಲ್ಲಿ ಇದ್ದೇ ಇರುತ್ತೆ, ಕಾರ್ಬನ್ ಒಂದಲ್ಲ ಒಂದು ರೀತಿಯಲ್ಲಿ ಇದ್ದೇ ಇರುತ್ತೆ. ಈ ಗೊಬ್ಬರದಲ್ಲಿ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಈ ಸಂಸ್ಕರಣೆ ಆಗುವ ಸಂದರ್ಭದಲ್ಲಿ ಈ ಕಾರ್ಬನ್ ಮತ್ತೆ ನೈಟ್ರೋಜನ್ ರೇಷಿಯೋ ಅಂದ್ರೆ ಅವುಗಳ ರೇಷಿಯೋ ಚೆನ್ನಾಗಿದ್ರೆ ಕಾಂಪೋಸ್ಟ್ ಬೇಗನೂ ಆಗತ್ತೆ ಮತ್ತೆ ಕರೆಕ್ಟ್ ಆಗೂ ಆಗತ್ತೆ. ಹಾಗೂ ನಾವು ಕೆಲವೊಂದ್ಸಲ ಹೆಚ್ಚಿನದಾಗಿ ನಾವು ಪ್ರಯೋಗ ಮಾಡ್ತೀವಿ, ಅಂದ್ರೆ ನಾವೇ ಮಾಡೋಣ ಮನೆಯಲ್ಲಿ ಒಂದ್ಸಲ ಅಂತ ಎಲ್ರು ಮಾಡಿರ್ಬೋದು. ಕಿಚನ್ ಗಾರ್ಡನಿಂಗ್ ಅಂತ ಹೇಳಿದ ತಕ್ಷಣ ಎಲ್ರು ನಾವು ಒಂದು ಪ್ರಯತ್ನ ಮಾಡೋಣ ಅಂತ ಮಾಡ್ಲಿಕ್ಕೆ ಹೋಗಿರ್ತೀರಾ. ಬಟ್ ಅದರಲ್ಲಿ ನೀವು ಇನ್ಸೆಕ್ಟ್ಸ್ ಅಂದ್ರೆ ನಿಮ್ಗೆ ಕಾಕ್ರೋಚಸ್ ಆಗಿರ್ಬೋದು, ಅಥವಾ ಬೆಕ್ಕು ತಿಂದು ಬಾಯಿ ಹಾಕ್ತಾ ಇರೋದಿರ್ಬೋದು, ನಾಯಿಗಳು ಬಂದು ಕೆದ್ರ ಹಾಕೋದಿರ್ಬೋದು, ಎಲ್ಲ ಕಾಣ್ಬೋದು. ಅಥವಾ ಈ ಮ್ಯಾಗಟ್ಸ್ ಅಂತೀವಿ. ಮ್ಯಾಗಟ್ಸ್ ಅಂದ್ರೆ ಈ ನಿಮ್ದು ನುಸಿ ಅಥವಾ ನೊಣದ್ದು ಮರಿಗಳು, ಹುಳ ತರ, ಬಿಳಿ ಹುಳ ತರ ಇರುತ್ತೆ. ಅವೆಲ್ಲ ಏನ್ ಮಾಡ್ತವೆ ಅಂದ್ರೆ ಈ ಕಾಂಪೋಸ್ಟ್ ಪ್ರೊಸೆಸ್ ಅನ್ನ ಹಾಳು ಮಾಡ್ಬಿಡ್ತವೆ. ಹಾಗಾಗಿ ನಾವು ಇನ್ಸೆಕ್ಟ್ ಮತ್ತು ಪೆಸ್ಟ್ ಗಳಿಂದ ದೂರ ಇರಬೇಕು. ಆಮೇಲೆ ನೆಕ್ಸ್ಟ್ ಬಂದು ಕವರಿಂಗ್ ದ ಕಂಟೈನರ್ ವಿತ್ ಡ್ರೈ ಕ್ಲಾತ್. ಯಾವತ್ತು ಇಂಪಾರ್ಟೆಂಟ್. ಈ ಡ್ರೈ ಕ್ಲಾತ್ ಯಾಕೆ ಬೇಕು ಅಂದ್ರೆ, ಕ್ಲಾತ್ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಕ್ಲಾತ್ ತಗೊಂಡಿದೀವಿ ನಾವು. ಇದರಲ್ಲಿ ನಾವು ಪ್ಲಾಸ್ಟಿಕ್ ಬಳಕೆ ಮಾಡಿಲ್ಲ. ಕ್ಲಾತ್ ಇಂದ ಏನಾಗುತ್ತೆ, ಕ್ಲಾತ್ ಅಂದ್ರೆ ಬಟ್ಟೆಗೆ ಸಣ್ಣ ಸಣ್ಣ ಹೋಲ್ಸ್ ಇರುತ್ತೆ, ಅದರಿಂದ ಗಾಳಿ ಒಳಗೆ ಒಳ್ಳೆ ಚೆನ್ನಾಗಿ ಓಡಾಡುತ್ತೆ. ಪ್ಲಸ್ ಅದು ಒಂದು ನೆಟ್ ತರ ಕವರ್ ಆಗಿ ನುಸಿ ನೊಣ ಒಳಗೆ ಹೋಗ್ದಿರಂಗೆ ನೋಡ್ಕೊಳುತ್ತೆ. ಆಮೇಲೆ ಈ ಕ್ಲಾತ್ ಡ್ರೈ ಇದ್ರೆ ಮಾತ್ರ ನಮ್ ಕಾಂಪೋಸ್ಟ್ ಚೆನ್ನಾಗಾಗತ್ತೆ. ಅದೇನಾದ್ರೂ ಸ್ವಲ್ಪ ನೀರ್ ಬಿತ್ತು ಅದ್ರ ಮೇಲೆ ಅಂತ ಏನಾದ್ರು ಆದ್ರೆ, ಅಥವಾ ಅದೊಂದು ಒಂದ್ 2-3 ದಿನ ಕಂಟಿನ್ಯೂಸ್ ಆಗಿ ಒದ್ದೆ ಆಗಿದ್ರೆ ಅದ್ರ ಮೇಲೆ ನೊಣಗಳು ಮತ್ತೆ ನುಸಿಗಳು ಬಂದು ಮೊಟ್ಟೆ ಇಟ್ಟು ಎಲ್ಲ ಕಾಂಪೋಸ್ಟ್ ಬಿನ್ನಿಗೆ ಹೋಗಿ ಎಲ್ಲ ಹಾಳು ಮಾಡುತ್ತೆ. ನೆಕ್ಸ್ಟ್ ಇನ್ಪುಟ್ ಮತ್ತೆ ಔಟ್ಪುಟ್ ರೇಷಿಯೋ. ಈಗ ನೀವು ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಈಗ ನಾನು ಕಿಚನ್ ಗಾರ್ಡನ್ ಮಾಡ್ತಿದ್ದೀನಿ, ನಾನು ಸಪೋಸ್ ಒಂದು 10 kg ಹಾಕ್ತಾ ಇದ್ದೀನಿ, ನಂಗೆ 10 kg ಸಿಗತ್ತಾ ಗೊಬ್ಬರ? ಖಂಡಿತ ಇಲ್ಲ. ಅದು ಸಂಸ್ಕರಣೆ ಆದ್ಮೇಲೆ ಶ್ರಿಂಕ್ ಆಗತ್ತೆ, ಅಂದ್ರೆ ಅದು ಕಡಿಮೆ ಆಗ್ತಾ ಹೋಗುತ್ತೆ.
ಅಂದ್ರೆ ನಿಮ್ಗೆ ಪ್ರತಿ ಒಂದು ಕೆಜಿಗೆ ನಿಮ್ಗೊಂದು 300 ರಿಂದ 450 ಗ್ರಾಮ್ ಗೊಬ್ಬರ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಾಕಿ ಎಷ್ಟು ನಿಮ್ಗೆ ಕರಗಿ ಹೋಗ್ಬಿಡತ್ತೆ. ಅದ್ರಲ್ಲಿರೋ ನೀರಿನ ಅಂಶ ಎಲ್ಲ ಕಡಿಮೆ ಆಗಿ ಹೋಗ್ಬಿಡತ್ತೆ. ಹಾಗಾಗಿ ಇನ್ಪುಟ್ ಔಟ್ಪುಟ್ ರೇಷಿಯೋ ನಮ್ಗೆ ಒಂದು ಅಂದಾಜು ಇರ್ಬೇಕು. ಅಂದ್ರೆ ನಾವು ಡೈಲಿ ಒಂದು ಇಷ್ಟು ಹಾಕ್ತೀವಿ, ನಮ್ಗೆ ಇಷ್ಟು ಬರುತ್ತೆ ಅನ್ನೋದು. ಸಪೋಸ್ ನೀವು ಒಂದು ಕಂಟೈನರ್ ಮೆಜರ್ ಮಾಡ್ಕೋಬಹುದು. ನೀವು ಡೈಲಿ ಅದರಲ್ಲಿ ಸ್ಕ್ರಾಪ್ ಕಲೆಕ್ಟ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ. ಅದ್ರಲ್ಲಿ 1/3 ಭಾಗ ಅಷ್ಟೇ ನಿಮಗೆ ಸಿಗುವಂಥದ್ದು ಗೊಬ್ಬರವಾಗಿ. ಹಾಗಾಗಿ ಇದ್ರ ಬಗ್ಗೆ ಒಂದು ಅರಿವು ಇರ್ಬೇಕು. ನೆಕ್ಸ್ಟ್ ಮೆಟೀರಿಯಲ್ ಸೋರ್ಸಸ್ ಡಿಕಂಪೋಸಿಂಗ್ ಟೈಮ್. ಇದೊಂದು ಬಹಳ ಇಂಪಾರ್ಟೆಂಟು. ಏನಂದ್ರೆ ಮೆಟೀರಿಯಲ್ಸ್ ಏನ್ ಹಾಕ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಹಾಗೂ ಅದರ ಡಿಕಂಪೋಸಿಂಗ್ ಟೈಮ್. ಡಿಕಂಪೋಸಿಂಗ್ ಅಂದ್ರೆ ಅದು ಕೊಳೆತು ಗೊಬ್ಬರ ಆಗ್ಲಿಕ್ಕೆ ಬೇಕಾಗಿರುವಂತ ಟೈಮ್. ಮೆಟೀರಿಯಲ್ ಅಂದ್ರೆ ಈಗ ನೋಡ್ರಿ, ಸಣ್ಣ ಸಣ್ಣ ಮೆಟೀರಿಯಲ್ಸ್ ಹಾಕಿದ್ರೆ ನಿಮಗೆ ಬೇಗ ಕಂಪೋಸ್ಟ್ ಆಗುತ್ತೆ ಒಂದು. ಆಮೇಲೆ ಅದ್ರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ ಅಥವಾ ನೀರಿನ ಅಂಶ ಜಾಸ್ತಿ ಇದೆ, ಟೈಮ್ ಜಾಸ್ತಿ ತಗೊಳುತ್ತೆ. ಅಥವಾ ಅದ್ರಲ್ಲಿ ಕಾರ್ಬನ್ ನೈಟ್ರೋಜನ್ ರೇಷಿಯೋ ಹೆಚ್ಚು ಕಮ್ಮಿ ಇದ್ರೆ ಟೈಮ್ ಜಾಸ್ತಿ ತಗೊಳುತ್ತೆ. ಹಾಗಾಗಿ ಮೆಟೀರಿಯಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಡ್ರೈ ಸಿಪ್ಪೆ ಇದೆ, ಈಗ ಒಂದು ಈರುಳ್ಳಿ ಸಿಪ್ಪೆ ಇದೆ, ನೀವು ಹಂಗೆ ಅದಕ್ಕೆ ಕಂಪೋಸ್ಟಿಂಗ್ ಹಾಕಿದ್ರೆ ಒಂದು 30 ರಿಂದ 40 ದಿನದೊಳಗೆ ಕಂಪೋಸ್ಟ್ ಆಗಿ ರೆಡಿ ಆಗುತ್ತೆ. ಅದೇ ನಿಮ್ಗೆ ಒಂದು ಕಲ್ಲಂಗಡಿ ಹಣ್ಣು ಹಾಕಿದ್ರೆ ಅಂತ ತಿಳ್ಕೊಳ್ಳಿ, ಅದು ನಿಮ್ಗೊಂದು 60 ರಿಂದ 70 ದಿನ ತಗೊಳತ್ತೆ. ಯಾಕಂದ್ರೆ ಅದ್ರೊಳಗೆ ನೀರಿನ ಅಂಶ ಜಾಸ್ತಿ ಇರುತ್ತೆ. ಅಥವಾ ನಾವು ಒಂದು ಇನ್ನೊಂದು ಉದಾಹರಣೆ ತಗೊಳ್ಬಹುದಂದ್ರೆ, ನಾವು ಒಂದು ಸ್ವಲ್ಪ ದರ್ಕು ಅಥವಾ ಎಲೆಗಳು, ಹಸಿರೆಲೆ ಹಾಕ್ಲಿಕ್ಕೂ, ಆಮೇಲೆ ಟ್ವಿಗ್ಸ್ ಅಂದ್ರೆ ಸಣ್ಣ ಸಣ್ಣ ಈ ಬಾರ್ಕ್ಗಳಾಗಿರ್ಬೋದು, ಸಣ್ಣ ಸಣ್ಣ ರೆಂಬೆ ಕೊಂಬೆಗಳು ಹಾಕೋದಿರ್ಬೋದು, ಅದು ಜಾಸ್ತಿ ಟೈಮ್ ತಗೊಳತ್ತೆ. ಸಂಸ್ಕರಣೆ ಆಗ್ಲಿಕ್ಕೆ ಲೇಟ್ ಆಗತ್ತೆ, ಇದು ಸಂಸ್ಕರಣೆ ಆಗ್ಲಿಕ್ಕೆ ಬೇಗ ಆಗತ್ತೆ ಎಲೆಗಳು. ಹಾಗಾಗಿ ಪ್ರತಿಯೊಂದು ಮೆಟೀರಿಯಲ್ ಮೇಲೂ ನಿಮ್ ಕಾಂಪೋಸ್ಟಿಂಗ್ ಇದು ಡಿಪೆಂಡ್ ಆಗುತ್ತೆ. ಹಾಗಾಗಿ ನೀವು ಏನ್ ಹಾಕ್ತೀರಾ ಅನ್ನೋದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್. ನಿಮಗೆ ಬೇಗ ಬೇಕು, ನಂಗೆ ಶಾರ್ಟ್ ಪೀರಿಯಡ್ ಅಲ್ಲಿ ಬೇಕು ಅಂದ್ರೆ ಕಾಂಪೋಸ್ಟ್, ನೀವು ಮೆಟೀರಿಯಲ್ಸು ಅಂಥದ್ದೇ ಸೆಲೆಕ್ಟಿವ್ ಮೆಟೀರಿಯಲ್ಸ್ ಹಾಕ್ಬೇಕಾಗತ್ತೆ. ಇಲ್ಲ ನನಗೆ ಅರ್ಜೆಂಟ್ ಇಲ್ಲ ಅಂದ್ರೆ ನೀವು ಯಾವುದೇ ತರ ಅಂತದ್ ಸಾಧಾರಣ ಹಾಕ್ಬೋದು. ಬಟ್ ಅದಕ್ಕೆ ನೀವು ಅಷ್ಟೇ ಕೇರು ಮತ್ತೆ ಅಷ್ಟೇ ಟೈಮ್ ತಗೊಳತ್ತೆ, ನೀವು ಮಾಡ್ಕೊಂತ ಹೋಗ್ಬೋದು. ನೆಕ್ಸ್ಟ್ ಬಂದು ಆಗ್ಲೇ ಹೇಳ್ದಂಗೆ ಸ್ಮಾಲರ್ ಮೆಟೀರಿಯಲ್ಸ್ ಇಸ್ ಈಕ್ವಲ್ ಟು ಫಾಸ್ಟರ್ ಕಾಂಪೋಸ್ಟ್. ಸಣ್ಣ ಸಣ್ಣ ಚೂರು ಇದ್ದಷ್ಟು ಬೇಗ ಅದು ಸಂಸ್ಕರಣೆ ಆಗತ್ತೆ ಮತ್ತೆ ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ. ಮತ್ತೆ ಈ ಸ್ಲೈಡ್ ಅಲ್ಲಿ ನೋಡ್ಬೋದು ನಾವು ಏನಪ್ಪಾ ನಾವು ಕಾಮನ್ ಚಾಲೆಂಜಸ್ ಏನೆಲ್ಲ ನಾವು ಫೇಸ್ ಮಾಡ್ತೀವಿ ಗೊಬ್ಬರ ಮಾಡ್ಬೇಕಾದ್ರೆ. ಆಗ್ಲೇ ಹೇಳ್ದಂಗೆ ಎಲ್ರು ಮನೆಯಲ್ಲಿ ಗೊಬ್ಬರ ಮಾಡೋದು ಒಂದು ಎಕ್ಸ್ಪೆರಿಮೆಂಟ್ ಮಾಡಿರ್ತೀರಾ, ಬಟ್ ಸಕ್ಸಸ್ ಆಗಿರಲ್ಲ. ಒಂದು ಫೌಲ್ ಓಡರ್ ಅಂದ್ರೆ ಕೆಟ್ಟ ಸ್ಮೆಲ್ ಬರುತ್ತೆ. ಅದು ಎಕ್ಸೆಸಿವ್ ಸಲ್ಫೈಡ್ಸ್ ಅಥವಾ ಮೀಥೇನ್ ಗ್ಯಾಸ್ ಬಿಡುಗಡೆ ಆಗೋದ್ರಿಂದ ಆ ಸ್ಮೆಲ್ ಬರುತ್ತೆ. ಅದು ಯಾಕೆ ಬರುತ್ತೆ ಅಂದ್ರೆ ಅದರಲ್ಲಿ ಪೆಸ್ಟ್ಗಳು ಬರೋದ್ರಿಂದ ಆಗುತ್ತೆ. ಮತ್ತೆ ಅದ್ರೊಳಗೆ ಹಾಕುವ ಮೆಟೀರಿಯಲ್ ಮೇಲೂ ಆಧಾರಿತವಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, ಪೆಸ್ಟ್ಸ್ ಅಂದ ತಕ್ಷಣ ಕೆಲವೊಬ್ರು ಏನ್ ಮಾಡ್ತಾರೆ, ಅದಕ್ಕೆ ಮಾಂಸಾಹಾರದ್ದು ಅಥವಾ ಸಂಸ್ಕರಣೆ ಆದ ಆಹಾರ ಅಥವಾ ಡೈರಿ ಅಂದ್ರೆ ಹಾಲಿನ ಪದಾರ್ಥಗಳು. ಹಾಲಿನ ಪದಾರ್ಥ ಅಂದ್ರೆ ನಿಮ್ಗೆ ಹಾಲಿರ್ಬೋದು, ಪನ್ನೀರ್ ಇರ್ಬೋದು, ಆಮೇಲೆ ಸುಟ್ಟೋಗತ್ತೆ ಹಾಲು ಅಥವಾ ಕೆನೆ ಇರುತ್ತೆ ಅದು ಹಾಕ್ತಾರೆ. ಅಥವಾ ಹಾಲಿಂದ ಮಾಡಿರೋ ಪದಾರ್ಥಗಳು ಇರ್ಬೋದು. ಆ ಹಾಲಿಗೆ ಬೇಗ ಅಟ್ರಾಕ್ಟ್ ಆಗತ್ತೆ ಈ ಇನ್ಸೆಕ್ಟ್ಸ್ ಎಲ್ಲ. ಅವು ಬಂದು ಅಲ್ಲಿ ವಂಶೋದ್ಧಾರ ಮಾಡ್ಲಿಕ್ಕೆ ಅಲ್ಲಿ ಮರಿಗಳಿಡುತ್ತೆ. ಆ ಮರಿಗಳು ತಿಂದು ಸಂಸ್ಕರಣೆ ಆಗಿದ್ದು ಏನಾಗತ್ತಂದ್ರೆ ಕೆಟ್ಟ ವಾಸನೆ ಬರುತ್ತೆ. ಹಾಗಾಗಿ ನಾವು ಇನ್ಸೆಕ್ಟ್ಸ್ ಬರ್ದಿರಂಗೆ ತುಂಬಾ ಜೋಪಾನವಾಗಿ ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಮ್ಯಾಗಟ್ಸ್ ಅಂದ್ರೆ ಇದೇ ಈ ಇನ್ಸೆಕ್ಟ್ಸ್ ಏನ್ ಮಾಡತ್ತಂದ್ರೆ ಮ್ಯಾಗಟ್ಸ್ ಇಡುತ್ತೆ. ಮ್ಯಾಗಟ್ಸ್ ಅಂದ್ರೆ ಮೊಟ್ಟೆ ಇಟ್ಟು ಆ ಮರಿಗಳು, ಇಲ್ಲಿ ನೋಡ್ರಿ ಈ ಚಿತ್ರದಲ್ಲಿ ಕಾಣ್ತಾ ಇರ್ಬೋದು ನಿಮ್ಗೆ, ಇವೆಲ್ಲ ಮರಿ ಇಟ್ಟು ಹುಳುಗಳ ಆಗಿರೋದು. ಇದಕ್ಕೆ ಕಾರಣ ಅಂದ್ರೆ ಇದೆ ಪ್ರೊಸೆಸ್ಡ್ ಫುಡ್ಸ್, ಮಾಯಿಶ್ಚರು, ಆಮೇಲೆ ಹಾಲಿನ ಪದಾರ್ಥಗಳು. ಆಮೇಲೆ ಇನ್ನೊಂದು, ಇದಕ್ಕೆ ನೀವೆಲ್ಲ ಕರೆಕ್ಟ್ ಹಾಕಿರ್ತೀರಾ, ಬಟ್ ಇದರಲ್ಲಿ ಕೊಳ್ತಿರೋ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ಹಾಕಿರ್ತೀರಾ. ಯಾವಾಗಾದ್ರೂ ನೀವು ನೋಡಿ, ಆ ಕೊಳ್ತಿರೋ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ಅಲ್ಲಿ ಏನಾಗಿರತ್ತಂದ್ರೆ ಈ ನೊಣ ಅಥವಾ ನುಸಿ ಮುಂಚೆನೆ ಮೊಟ್ಟೆ ಇಟ್ಟಿರತ್ತೆ.
ಅದನ್ನ ನಾವು ಒಯ್ದು ಕಾಂಪೋಸ್ಟಿಗೆ ಹಾಕಿದಾಗ ನಮ್ ಕಾಂಪೋಸ್ಟ್ ಅಲ್ಲಿ ಹುಳ ಕಾಣೋದು ಸಹಜ. ನೀವೆಲ್ಲ ಬಟ್ಟೆ ಗಿಟ್ಟೆ ಮುಚ್ಚಿರ್ತೀರ, ನಾನು ಹೇಳ್ದಂಗೆ ಎಲ್ಲಾ ಮಾಡಿರ್ತೀರ. ಬಟ್ ಇದ್ರಲ್ಲಿ ಎಲ್ಲಿ ನೀವು ಅದಕ್ಕೆ ಇನ್ಫೆಸ್ಟೇಷನ್ ತರ್ತಿದ್ದೀರಾ ಅಂದ್ರೆ ಅದಕ್ಕೆ ಕೊಳ್ತಿರೋ ಹಣ್ಣು ಅಥವಾ ತರಕಾರಿ ಹಾಕೋದ್ರಿಂದ. ಇದು ಮಾತ್ರ ಬಹಳ ಕೇರ್ಫುಲ್ ಆಗಿರ್ಬೇಕು. ಈಗ ನಾವು ಈಗ ಮ್ಯಾಂಗೋ ಸೀಸನ್, ಸಹಜವಾಗಿ ನಾವೆಲ್ಲರೂ ಮ್ಯಾಂಗೋ ತಿನ್ಬೇಕಾದ್ರೆ ಅದ್ರಲ್ಲಿ ಹುಳ ಕಂಡಿರ್ತೀವಿ. ಹಾಗಾಗಿ ಹುಳ ಬಂದಿದ್ದು ಇದಕ್ಕೆ ಹಾಕ್ಬೇಡಿ. ಹಾಕ್ಲೇಬಾರ್ದು ಅಂತಲ್ಲ, ಅದಕ್ಕೊಂದು ಮಾಡೋ ಈ ಸಂಸ್ಕರಣೆ ಮಾಡೋ ವಿಧಾನನೇ ಬೇರೆ ಇರುತ್ತೆ. ಅಷ್ಟು ಜಾಗರೂಕತೆಯಿಂದ ಮಾಡಿದ್ರೆ ಕೊಳ್ತಿರೋ ತರಕಾರಿ ಅಲ್ಲ, ಎಂತ ಹಾಕಿಯೂ ಬೇಕಾದ್ರೂ ಕಾಂಪೋಸ್ಟ್ ಮಾಡ್ಬೋದು. ಬಟ್ ನಾವೀಗ ಆಸ್ ಎ ಬೇಸಿಕ್ ಲೆವೆಲ್ ಅಲ್ಲಿ ಏನ್ ಹೇಳ್ಬೇಕು ಅಂದ್ರೆ ಇದನ್ನ ಹಾಕ್ಬೇಡಿ. ರಾಟನ್ ಫ್ರೂಟ್ಸ್ ವೆಜಿಟೇಬಲ್ಸ್ ಹಾಕಿದ್ರೆ ನಿಮ್ ಕಾಂಪೋಸ್ಟ್ ಬಿನ್ನು ಹಾಳಾಗತ್ತೆ. ನೆಕ್ಸ್ಟ್, ಕಾಂಪೋಸ್ಟ್ ಆಗ್ತಿಲ್ಲ ಅಂತ ತುಂಬಾ ಜನ ಹೇಳ್ತಾರೆ. ಇದಕ್ಕೆ ಕಾರಣಗಳು ಬೇರೆ ಬೇರೆ ಇರುತ್ತೆ. ಒಂದು ಬಂದು ಅವರು ಟಂಬ್ಲಿಂಗ್ ಮಾಡಲ್ಲ. ಟಂಬ್ಲಿಂಗ್ ಅಂದ್ರೆ ಆಚೆ ಈಚೆ ಮಾಡ್ಬೇಕು, ಅಂದ್ರೆ ಮೇಲೆ ಕೆಳಗೆ ಮಾಡ್ಬೇಕು ಗೊಬ್ಬರ. ಟೈಮ್ ಟು ಟೈಮು ಕಿಚನ್ ವೇಸ್ಟ್ ಏನ್ ಹಾಕಿರ್ತೀರ ಅದನ್ನ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಮಾಡ್ತಾ ಇರ್ಬೇಕು ಪ್ರತಿ 2-3 ದಿನಕ್ಕೆ. ಅದು ಮಾಡದೇ ಇದ್ದಾಗ ಕಾಂಪೋಸ್ಟ್ ಆಗಲ್ಲ. ಇನ್ನೊಂದು ಯಾವಾಗ ಆಗಲ್ಲ ಅಂದ್ರೆ ನಿಮ್ಮ ಕಾಂಪೋಸ್ಟ್ ಅಲ್ಲಿ ತುಂಬಾ ನೀರಿನ ಅಂಶ ಇದೆ ಅಥವಾ ತುಂಬಾ ಶುಷ್ಕತನ ಇದೆ, ಅಂದ್ರೆ ಡ್ರೈನೆಸ್ ಇದೆ. ಆ ಡ್ರೈ ಅಥವಾ ತುಂಬಾ ವೆಟ್ ಇದ್ರು ನಿಮ್ ಕಾಂಪೋಸ್ಟ್ ಆಗೋದಿಲ್ಲ. ಆಮೇಲೆ ಇನ್ನೊಂದು, ಇದಕ್ಕೆ ಶುಷ್ಕತನ ಅಥವಾ ತೇವಾಂಶ, ಇದಕ್ಕೆ ಇನ್ನೊಂದು CN ರೇಷಿಯೋ, ಇದಕ್ಕೆ ಚೈನ್ ಲಿಂಕ್, ಇದು ಕಾರ್ಬನ್ ಟು ನೈಟ್ರೋಜನ್ ರೇಷಿಯೋ ಮಿಸ್ ಮ್ಯಾಚ್ ಆಗಿರುತ್ತೆ. ಅದರಿಂದ ನಿಮ್ಗೆ ಡ್ರೈನೆಸ್ ಅಥವಾ ವೆಟ್ನೆಸ್ ಇರುತ್ತೆ. ಅದನ್ನು ಹೇಗೆ ಸರಿಪಡಿಸೋದು ಅನ್ನೋದು ಮುಂದಿನ ಸ್ಲೈಡ್ಸ್ ಅಲ್ಲೆಲ್ಲ ನೋಡ್ತಾ ಹೋಗೋಣ. ಸೊ ನಮಗೆ ಮೆಟೀರಿಯಲ್ಸ್ ಏನೇನ್ ಬೇಕಾಗುತ್ತೆ ಇದು ಮಾಡ್ಲಿಕ್ಕೆ? ಒಂದು, ನಮ್ಗೆ ಫಸ್ಟ್ ಕಂಟೈನರ್ ಬೇಕು. ಒಂದು ಒಳ್ಳೆ ಕ್ಲೀನ್ ಆಗಿರುವಂತ ಕಂಟೈನರ್ ಬೇಕು. ಈ ಕಂಟೈನರ್ ಹೇಗಿರ್ಬೇಕು ಅಂದ್ರೆ, ನೀವು ಆದಷ್ಟು ಮೆಟಲ್ ಕಂಟೈನರ್ಸ್ ತಗೋಬಾರ್ದು ಈ ಪ್ರೊಸೆಸ್ಸಿಗೆ. ಮೆಟಲ್ ಕಂಟೈನರ್ಸ್ ಅಂದ್ರೆ ಅಲ್ಯೂಮಿನಿಯಂ ಬಕೆಟ್ ಆಗ್ಲಿ, ಸ್ಟೀಲ್ ಬಕೆಟ್ ಆಗ್ಲಿ, ಅಥವಾ ಬೇರೆ ಹಿತ್ತಾಳೆ ಬಕೆಟ್. ಈಗ ಮನೇಲಿ ಹಳೇದು ಯಾವ್ದೋ ಒಂದು ಹಿತ್ತಾಳೆ ಬಕೆಟ್ ಇದೆ, ಅದ್ರಲ್ಲಿ ಮಾಡೋಣ, ಅದು ಮಾಡಬೇಡಿ. ಇದಕ್ಕೆ ಕ್ಲೀನ್ ಆಗಿರೋ ಒಂದು ಬ್ಯಾರಲ್ ಅಥವಾ ನಿಮ್ ಬಕೆಟ್ ಅಂದ್ರೆ ಪ್ಲಾಸ್ಟಿಕ್ ಬಕೆಟ್ ಇಂಥದ್ದು ಉಪಯೋಗಿಸಿ. ಅಥವಾ ಮಣ್ಣಿನ ಮಡಿಕೆ ಬಳಸಿದ್ರು ಇನ್ನೂ ಉತ್ತಮ. ಮಣ್ಣಿನ ಮಡಿಕೆ ಇಂಥದ್ದೇನಾದ್ರೂ ಬಳಸ್ಕೊಳ್ಳಿ, ಅಥವಾ ಪ್ಲಾಸ್ಟಿಕ್ ಬಕೆಟ್ ಆದ್ರೂ ಬಳಸ್ಕೋಬಹುದು. ಮಣ್ಣಿನ ಮಡಿಕೆಗಾದ್ರೆ ನೀವು ಹೋಲ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಟೆರಾಕೋಟಾ ಅನ್ನೋ ಏನ್ ಮೆಟೀರಿಯಲ್ ಇರುತ್ತೆ ಮಣ್ಣಿನ ಮಡಿಕೆದು, ಅದಕ್ಕೆ ಆಗ್ಲೇ ಸಣ್ಣ ಪೋರ್ಸ್ ಇರುತ್ತೆ, ಅಲ್ಲಿಂದ ಗಾಳಿ ಸಂಚಲನೆ ಆಗತ್ತೆ. ಹಾಗಾಗಿ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಪ್ಲಾಸ್ಟಿಕ್ ಅಲ್ಲಾದ್ರೆ ನೀವು 1-2 ಡ್ರೈನೇಜ್ ಹೋಲ್ಸ್ ಅಂತ ನೀವು ಕೆಳಗ್ ಮಾಡ್ಬೇಕಾಗತ್ತೆ, ಮತ್ತೆ ಅದಕ್ಕೆ ಪ್ಲೇಟಿಂಗು ಕೊಡ್ಬೇಕಾಗತ್ತೆ. ಸೊ ಇದ್ರಲ್ಲಿ ಫಸ್ಟ್ ಬಂದು ಕಂಟೈನರ್ 1. ಕಂಟೈನರ್ 1 ಅಂದ್ರೆ ನಿಮ್ಗೆ ಡೈಲಿ ಒಟ್ಟು ಮಾಡ್ಲಿಕ್ಕೆ ಬೇಕಾಗಿರುವಂತ ಒಂದು ಕಂಟೈನರ್. ಇದರಲ್ಲಿ ನೀವು ಏನ್ ಮಾಡ್ಬೇಕು ಅಂದ್ರೆ, ಡೈಲಿ ಆ ಸ್ಕ್ರಾಪ್ಸ್ ಏನಿರುತ್ತೆ ಆ ಸ್ಕ್ರಾಪ್ಸ್ ಹಾಕೊಂಡು ನೀವು ಒಟ್ಟು ಮಾಡ್ತಾ ಹೋಗುದು. ವಾರಕ್ಕೊಮ್ಮೆ ಅದನ್ನ ತಂದು ವೀಕ್ಲಿ ಬಿಗ್ ಕಂಟೈನರ್ ಅಂತ ಬಳಸ್ಬೇಕಾಗತ್ತೆ. ಅಂದ್ರೆ ಒಂದು ಸಪೋಸ್ ನೀವು 1 ತಿಂಗಳು ಅಥವಾ 2 ತಿಂಗಳು ಒಟ್ಟು ಮಾಡುವಂತಷ್ಟು ದೊಡ್ಡದಿರ್ಬೇಕದು, ಅಥವಾ ನಿಮಗೆ ಬೇಕಾಗಿರೋಷ್ಟು ಸೈಜ್ ಇರ್ಬೇಕು. ಅಟ್ಲೀಸ್ಟ್ ನಿಮ್ಗೆ ಇದು 4 ವಾರದ್ದಾದ್ರೂ ನಿಮ್ಗೆ ಸಂಸ್ಕರಣೆ ಮಾಡ್ಲಿಕ್ಕೆ ಆಗುವಂತ ಬಕೆಟ್. ಈಗ ನಿಮ್ಗೆ ಗೊತ್ತಾಗತ್ತೆ ಸಾಧಾರಣ ಒಂದು ಆವ್ರೇಜ್ ಒಂದು ವಾರಕ್ಕೆ ಎಷ್ಟು ತ್ಯಾಜ್ಯ ಬರುತ್ತೆ ಕಿಚನ್ ಇಂದ ಅಂತ ನಿಮ್ಗೆ ಒಂದು ಅಂದಾಜಿರುತ್ತೆ. ಅದೇ ರೀತಿಯಲ್ಲಿ ನೀವು ಅದು 4 ಟೈಮ್ಸ್ ದೊಡ್ಡದು ನೀವು ಬಕೆಟ್ ಉಪಯೋಗಿಸ್ಬೇಕಾಗತ್ತೆ. ನೆಕ್ಸ್ಟ್ ಬಂದು ಮೆಟೀರಿಯಲ್ಸ್. ನಾವು ಏನೇನ್ ಮೆಟೀರಿಯಲ್ಸ್ ಇದರಲ್ಲಿ ಬಳಸ್ಕೋಬಹುದು ಅಂತ. ಮೆಟೀರಿಯಲ್ಸ್ ಬಂದು ಫಸ್ಟ್ ಗ್ರೀನ್ಸ್. ಈ ಗ್ರೀನ್ಸ್ ಅನ್ನೋದು ನೈಟ್ರೋಜನ್ ಮೆಟೀರಿಯಲ್ಸ್. ಅದಕ್ಕೆ ನಾವು ಗ್ರೀನ್ಸ್ ಅಂತ ಕರೆಯೋಣ, ಮತ್ತೆ ಇದನ್ನ N ಅಂತ ಇಂಡಿಕೇಟ್ ಮಾಡೋಣ. ಗ್ರೀನ್ಸ್ ಅಲ್ಲಿ ನಿಮ್ಗೆ ವೆಜಿಟೇಬಲ್ ಮತ್ತೆ ಫ್ರೂಟ್ ಪೀಲ್ಸ್ ಅಂದ್ರೆ ತರಕಾರಿ ಮತ್ತೆ ಹಣ್ಣಿನ ಸಿಪ್ಪೆಗಳು, ಇದನ್ನ ಅಳವಡಿಸ್ಕೋಬಹುದು. ಆಮೇಲೆ ಶೆಡ್ಡಿಂಗ್ಸ್, ಈಗ ಇದು ಕೊಬ್ಬರಿ ತುರಿದಿದ್ದ ವೇಸ್ಟ್ ಅಥವಾ ತುರಿದಿರುವಂತ ವೇಸ್ಟ್ಗಳು. ಆಮೇಲೆ ಗ್ರೀನ್ ಲೀವ್ಸ್, ನಮ್ಗೆ ಎಲ್ಲ ಕಡೆ ನಿಮ್ಗೆ ಹೊರಗಡೆ ಮರದ ಮೇಲೆ ಆಮೇಲೆ ಹುಲ್ಲುಗಳಲ್ಲೆಲ್ಲ ಸಿಗುವಂತದ್ದು ಗ್ರೀನ್ ಲೀವ್ಸ್, ಅದು ಬಳಕೆ ಮಾಡ್ಕೋಬಹುದು. ಆಮೇಲೆ ಡ್ರೈ ಅನಿಮಲ್ ಡಂಗ್ ತುಂಬಾ ಇಂಪಾರ್ಟೆಂಟು. ಡ್ರೈ ಅನಿಮಲ್ ಡಂಗ್ ಅಂದ್ರೆ ಇದು
ವೆಟ್ ಇದ್ರೆ ಇದರಲ್ಲಿ ನೊಣ ನುಸಿ ಬಂದು ಮೊಟ್ಟೆ ಇಟ್ಟು ಹುಳ ಆಗಿರತ್ತೆ, ಹಾಗಾಗಿ ಅದು ಬಳಸಬೇಡಿ. ಡ್ರೈ ಅನಿಮಲ್ ಡಂಗ್ ಬಳಸ್ರಿ, ಡ್ರೈ ಇದ್ದಷ್ಟು ಒಳ್ಳೇದು. ಆಮೇಲೆ ಡ್ರೈ ಫ್ಲವರ್ಸ್, ನಾವು ದೇವರಿಗೆ ದಿನ ಪೂಜೆ ಮಾಡ್ತೀವಿ, ದಿನ ಹೂ ಇಡ್ತೀವಿ, ಆ ಹೂ ತೆಗೆದು ಏನ್ ಮಾಡ್ತೀವಿ ಅಂದ್ರೆ ಸೀದಾ ಹೊರಗೆ ಒಯ್ದು ಬಿಸಾಕ್ಬಿಡ್ತೀವಿ. ಅದ್ರ ಬದಲಿಗೆ ನಾವು ಈ ಹೂಗಳನ್ನು, ಬಾಡ್ ಹೋಗಿರೋ ಹೂಗಳನ್ನು ಬಳಸ್ಕೋಬಹುದು. ಮತ್ತೆ ನಮ್ಗೆ ನೆಕ್ಸ್ಟ್ ಬಂದು ಫ್ರೆಶ್ ಫ್ರೂಟ್ಸ್. ಈ ಫ್ರೆಶ್ ಫ್ರೂಟ್ಸ್ ಅನ್ನ ನೀವು ನಿಮ್ಮ ಕಾಂಪೋಸ್ಟ್ ಬಿನ್ ಅಲ್ಲಿ ಬಳಸ್ಕೋಬಹುದು. ಆದ್ರೆ ಅದು ಹೆಂಗಂದ್ರೆ ನೀವು ಸಣ್ಣ ಪೀಸಸ್ ಆಗಿ ಮಾರ್ಪಾಟಾಗಿ ಮಾಡ್ಬೇಕಾಗತ್ತೆ. ತುಂಬಾ ದೊಡ್ಡ ಪೀಸ್ ಇದ್ರೆ ಬೇಗ ಸಂಸ್ಕರಣೆ ಆಗಲ್ಲ, ಮತ್ತು ತುಂಬಾ ತೇವಾಂಶ ಅಥವಾ ನೀರಿನ ಅಂಶ ಇದ್ರೆ ಬೇಗ ಸಂಸ್ಕರಣೆ ಆಗಲ್ಲ. ಹಾಗಾಗಿ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕೋದು ಉತ್ತಮ. ನೆಕ್ಸ್ಟ್ ಬಂದು ಕಾರ್ಬನ್ ರಿಚ್ ಮೆಟೀರಿಯಲ್ಸ್. ಇದಕ್ಕೆ ಬ್ರೌನ್ಸ್ ಅಂತ ಕರೆಯೋಣ ಅಥವಾ ಸಿ ಅಂತ ಕರೆಯೋಣ. ಸಿ ಅಂದ್ರೆ ಕಾರ್ಬನ್. ಇದ್ರಲ್ಲಿ ನೀವು ಏನೇನ್ ಬಳಸಬಹುದು ಅಂದ್ರೆ, ಒಂದು ಮರದ ಹೊಟ್ಟು, ಕೋಕೋ ಪೀಟ್ ಆಗಿರ್ಬೋದು, ಅಥವಾ ಕಂದು ಬಣ್ಣದ್ದು ಬಾಡೋಗಿರುವಂತದ್ದು ಎಲೆಗಳು ಇರ್ಬೋದು, ಅಥವಾ ರೈಸ್ ಬ್ರಾನ್ ಅಂದ್ರೆ ಈ ಅಕ್ಕಿ ಮಿಲ್ಲಲ್ಲೆಲ್ಲ ಬರುತ್ತೆ. ಅಕ್ಕಿ ಪಾಲಿಶ್ ಮಾಡ್ಬೇಕಾದ್ರೆ ಒಂದು ಲೇಯರ್ ತೆಗಿತಾರೆ, ಆ ಲೇಯರ್ ಅನ್ನು ರೈಸ್ ಬ್ರಾನ್ ಅಂತಾರೆ. ರೈಸ್ ಬ್ರಾನ್ ಆಗಿರ್ಬೋದು. ಆಮೇಲೆ ರೈಸ್ ಹಸ್ಕ್ ಹೊಟ್ಟು, ಅಕ್ಕಿ ಹೊಟ್ಟು. ಆಮೇಲೆ ಆಯಿಲ್ ಸೀಡ್ ಕೇಕ್ ಪೌಡರ್ ಅಂದ್ರೆ ಶೇಂಗಾ ಎಣ್ಣೆ ಹಿಂಡಿ ಇರ್ಬೋದು, ಯಾವುದೇ ಹಿಂಡಿ ಇರ್ಬೋದು. ಸಾಧಾರಣ ಈ ಹಿಂಡಿ ಏನಿರತ್ತಂದ್ರೆ ಎಲ್ಲ ಕಾರ್ಬನ್ ರಿಚ್ ಇರತ್ತೆ. ಈ ಹಿಂಡಿಗಳನ್ನು ಬಳಸ್ಕೋಬಹುದು. ಪೇಪರ್ ಶೀಟ್ಸ್, ಪೇಪರ್ ಅಂದ ತಕ್ಷಣ ಬಹಳ ಇಂಪಾರ್ಟೆಂಟು. ಪೇಪರ್ ಅಲ್ಲಿ ನೀವು ನ್ಯೂಸ್ ಪೇಪರ್ ಹಾಕ್ಬಾರ್ದು. ನ್ಯೂಸ್ ಪೇಪರ್ ಮತ್ತೆ ದಪ್ಪ ಹಾಳೆ ಇರುವಂತ ಪೇಪರ್ಗಳು ಹಾಕ್ಬಾರ್ದು. ಪೇಪರ್ ಅನ್ನೋದ್ರು ನಿಮ್ಗೆ ಸಾಧಾರಣವಾಗಿ ಕ್ಲೀನ್ ಪೇಪರ್ ಇರಬೇಕು, ಕಲರ್ಲೆಸ್ ಇರಬೇಕು. ಏನಾಗತ್ತೆ ಅಂದ್ರೆ ಈ ಇಂಕ್ ಏನ್ ಬಳಸ್ತಾರ ಅವರು ಅಕ್ಷರ ಬರೀಲಿಕ್ಕೆ, ಅದರಲ್ಲಿ ಆ ಡೈಯಲ್ಲಿ ಹಾರ್ಮ್ಫುಲ್ ಕೆಮಿಕಲ್ಸ್ ಇರೋದ್ರಿಂದ ಪೇಪರ್ಗಳನ್ನು ನೀವು ಡೈರೆಕ್ಟ್ ಆಗಿ ಹಾಕ್ಬಾರ್ದು. ಆದಷ್ಟು ಕ್ಲೀನ್ ಪೇಪರ್ಸ್, ಶೆಡ್ ವೇಸ್ಟ್ ಇರುತ್ತೆ, ಅಥವಾ ಸ್ಟೇಷನರಿ ಅಂಗಡಿಯಲ್ಲಿ ವೇಸ್ಟ್ ಇರುತ್ತೆ, ಆ ರಟ್ಟುಗಳು ಹಾಕ್ಬೋದು, ಕಾರ್ಡ್ಬೋರ್ಡ್ ಹಾಕ್ಬೋದು. ಪ್ಯಾಕಿಂಗ್ ಕವರ್ಸ್, ಈಗ ನಾವು ಅಮೆಜಾನ್ ಇಂದ ಏನಾದ್ರು ಆರ್ಡರ್ ಮಾಡ್ತೀವಿ, ಮನೆಗೆ ಬಂದು ಬಾಕ್ಸ್ ಬರುತ್ತೆ. ಆ ಬಾಕ್ಸ್ ನಿಮ್ಗೆ ಉಪಯೋಗ ಆಗಲ್ಲ ಅಂದ್ರೆ ಅದು ಕಟ್ ಮಾಡಿ ಅದು ಬೇಕಾದ್ರೂ ಹಾಕ್ಬೋದು. ಬಟ್ ಅಂತ ರೆಡ್ ಬಾಕ್ಸ್ ಹಾಕ್ಬೇಕಾದ್ರೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ಅದಕ್ಕೆ ಸೆಲೋಫಿನ್ ಟೇಪ್ ಹಾಕಿರ್ತಾರೆ. ಆ ಪ್ಲಾಸ್ಟಿಕ್ ಟೇಪ್ ಅನ್ನು ತೆಗೆದು ಅದನ್ನು ಬಳಕೆ ಮಾಡೋದು ಉತ್ತಮ. ಇನ್ನೊಂದು ಬಂದು ನಟ್ ಶೆಲ್ಸ್. ನಾವು ಶೇಂಗಾ ತಿಂತೀವಿ, ಶೇಂಗಾ ಸಿಪ್ಪೆ, ಇದು ಹಾಕ್ಬೋದು. ಇದು ಬ್ರೌನ್ ಅಂತ ಕನ್ಸಿಡರ್ ಆಗುತ್ತೆ. ಆಮೇಲೆ ವೀಟ್ ಅವ್ರ ಪ್ಯಾಡಿ ಸ್ಟ್ರಾ ಅಂದ್ರೆ ಗದ್ದೆಯಲ್ಲಿ ಎಲ್ಲ ಸಂಸ್ಕರಣೆ ಆದ್ಮೇಲೆ ಹುಲ್ಲು ಬರುತ್ತೆ, ಈ ಜಾನುವಾರುಗಳಿಗೆಲ್ಲ ಹಾಕ್ಲಿಕ್ಕೆ ಬರುವಂತ ಹುಲ್ಲು ಆಗಿರ್ಬೋದು, ಇದು ಬಳಸ್ಕೋಬಹುದು. ಅಥವಾ ಕಾರ್ಪೆಂಟರ್ ಶಾಪ್ ಇಂದ ವುಡ್ ಚಿಪ್ಸ್ ತಂದು, ಈಗ ಅವರು ತುರ್ದಿರ್ತಾರೆ, ಪ್ಲೈವುಡ್ ಇದೆಲ್ಲ ಮಾಡಿರ್ತಾರೆ, ಅದರಿಂದ ವುಡ್ ಚಿಪ್ಸ್ ತಂದು ಹಾಕ್ಬಹುದು. ಆಮೇಲೆ ಹ್ಯೂಮನ್ ಏರ್ಸ್ ಹಾಕ್ಬೋದು. ಇವೆಲ್ಲ ಕಾರ್ಬನ್ ರಿಚ್ ಐಟಮ್ಸ್. ಇವು ರೇಷಿಯೋ ಹೇಗಿರ್ಬೇಕು ಅಂದ್ರೆ, ನಿಮ್ಗೆ 1 ಪಾರ್ಟ್ ನೈಟ್ರೋಜನ್ ಹಾಕಿದ್ರೆ 2 ರಿಂದ 3 ಪಾರ್ಟ್ ಕಾರ್ಬನ್ ಹಾಕ್ಬೇಕು. ಯೂಶಲಿ ನಿಮ್ಗೆ ಕರೆಕ್ಟ್ ಅದ್ರದ್ದು ಒಂದು ಹಿಡಿತಾ ಇದ್ರೆ 1 ಪಾರ್ಟ್ ನೈಟ್ರೋಜನ್ಗೆ 1 ಪಾರ್ಟ್ ಕಾರ್ಬನ್ ಹಾಕಿದ್ರು ಆಗತ್ತೆ. ಬಟ್ ಅಗೇನ್ ಅದ್ ನಿಮ್ಗೆ ಯಾವ್ದಾದ್ರಲ್ಲಿ ಎಷ್ಟೆಷ್ಟು ನೈಟ್ರೋಜನ್ ಅಥವಾ ಎಷ್ಟೆಷ್ಟು ಕಾರ್ಬನ್ ಇರುತ್ತೆ ಅನ್ನೋದು ಮಾಹಿತಿ ಇರ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಇದ್ರಲ್ಲೇ ಒಂದ್ ಸಣ್ಣ ಉದಾಹರಣೆ ಕೊಡೋದಾದ್ರೆ, ಈಗ ವೆಜಿಟೇಬಲ್ ಮತ್ತೆ ಫ್ರೂಟ್ ಪೀಲ್ಸ್ ಆಡ್ ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ಳಿ. ಇದ್ರಲ್ಲಿ ನೀವು ನಟ್ ಶೆಲ್ಸ್ ಹಾಕ್ತಿದ್ದೀರಾ ಅಂತ ತಿಳ್ಕೊಳ್ಳಿ. ಇದಕ್ಕೆ 1/2 ಪಟ್ಟು ಹಾಕಿದ್ರೆ ಸಾಕು. ಅದೇ ನೀವು ಸಾಡಸ್ಟ್ ಹಾಕಿದ್ರೆ, ಇದು 1 ಹಾಕಿದ್ರೆ ಇದು ಅರ್ಧ ಹಾಕಿದ್ರೆ ಸಾಕು. ಸೊ ನಿಮ್ಗೆ ಆ ಮೆಟೀರಿಯಲ್ಸ್ ಏನ್ ಯೂಸ್ ಮಾಡ್ತಿದ್ದೀರಾ ಅದ್ರ ಮೇಲೆ ನಿಮ್ಗೆ ಒಳ್ಳೆ ನಾಲೆಜ್ ಇದ್ರೆ ನೀವು ಅದು ರೇಷಿಯೋ ಹಾಕ್ಬೋದು. ಬಟ್ ಫಾರ್ ಸೇಫರ್ ಸೈಡ್ ಏನ್ ಮಾಡಿ ಅಂದ್ರೆ, 1 ಪಾರ್ಟ್ ನೈಟ್ರೋಜನ್ಗೆ 2 ರಿಂದ 3 ಪಾರ್ಟ್ ಅಂದ್ರೆ 2 ಪಾರ್ಟ್ ನಾರ್ಮಲಿ ಹಾಕಿ, ಜಾಸ್ತಿ ನೀರಿನ ಪದಾರ್ಥಗಳಿದ್ದಷ್ಟು ನೀವು ಜಾಸ್ತಿ ಕಾರ್ಬನ್ ಹಾಕ್ಬೇಕಾಗತ್ತೆ. ಅಥವಾ ನೀವು ಹಣ್ಣನ್ನೇ ಡೈರೆಕ್ಟ್ ಕಟ್ ಮಾಡಿ ಹಾಕ್ತಿದ್ದೀರಾ, ಮಾವಿನ ಹಣ್ಣು ಸ್ವಲ್ಪ ಕೊಳಿಸೋಯ್ತು, ಅದು ಕಟ್ ಮಾಡಿ ಹಾಕ್ತಿದ್ದೀರಾ ಅಂದ್ರೆ ಇದು ಕಾರ್ಬನ್ ರೇಷಿಯೋ ಜಾಸ್ತಿ ಮಾಡಿ, ಮತ್ತೇನು ಅಲ್ಲ. ಇಷ್ಟು ಮಾಡಿದ್ರೆ ನಿಮ್ ಕಾರ್ಬನ್ ನೈಟ್ರೋಜನ್ ರೇಷಿಯೋ ಮೇಂಟೈನ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಸ್ಲೈಡಿಗೆ ಹೋಗ್ಬೇಕಾದ್ರೆ ಇದನ್ನ ಹೇಗೆ ಸಂಸ್ಕರಣೆ ಮಾಡೋದು ಅಂತ ನಾವು ನೋಡೋಣ, ವಿಧಾನ ನೋಡೋಣ. ಫಸ್ಟ್ ಒಂದು ಸ್ಟೆಪ್ ಒನ್ ಅಂದ್ರೆ, ಇಲ್ಲಿ ನೋಡ್ರಿ, ನಾನು ಆದಷ್ಟು ಪೀಲ್ಸ್ ಏನ್ ತಗೊಂಡಿದ್ದೀನಿ ಇವೆಲ್ಲ ಡ್ರೈ ಪೀಲ್ಸ್.
ಇದ್ರಲ್ಲಿ ನಿಮ್ಗೆ ಎಲ್ಲಾದ್ರೂ ನೀರಿನ ಪದಾರ್ಥಗಳು ಯಾವ್ದು ಕಾಣೋದಿಲ್ಲ, ಬರೀ ಸಿಪ್ಪೆಗಳು ಅಥವಾ ಹೂಗಳು, ಒಣಗಿದ ಹೂಗಳು ಇಂಥದ್ದೇ ಇರುತ್ತೆ. ಆಮೇಲೆ ಸ್ಟೆಪ್ 2 ನಮ್ಗೆ ಕಾರ್ಬನ್ ಮೆಟೀರಿಯಲ್ ನಾನು ಹೇಳಿದೆ, ಅಥವಾ ಬ್ರೌನ್ ಮೆಟೀರಿಯಲ್. ಅದರಲ್ಲಿ ಬಂದು ಒಂದು ಸಾಡಸ್ಟ್ ಇದೆ, ಒಂದು ಹುಲ್ ಇದೆ. ಯಾವ್ದು ಬಳಸ್ಕೋಬಹುದು, ಇದೇ ಬಳಸ್ಬೇಕು ಅದೇ ಬಳಸ್ಬೇಕಂತಿಲ್ಲ, ಯಾವ್ದಾದ್ರು ನಿಮ್ಗೆ ಯಾವ್ದು ಅನುಕೂಲ ಆಗತ್ತೆ ಅದು ಬಳಸ್ಕೊಳ್ಳಿ. ಈಗ ಸಾಡಸ್ಟ್ ಅಂದ್ರೆ ನಮ್ಮ ಊರಲ್ಲಿ ಸಾಮಿಲ್ಗಳು ತುಂಬಾ ಇದಾವೆ, ಹಾಗಾಗಿ ನಂಗೆ ಈಸಿಯಾಗಿ ಅವೈಲೇಬಲ್ ಆಗತ್ತೆ. ಹಾಗಾಗಿ ನಾನು ಸಾಡಸ್ಟ್ ಹೋಗಿ ಅವ್ರ ಹತ್ರ ತಗೊಂಡ್ ಬರ್ತೀನಿ. ನಿಮ್ ಊರಲ್ಲಿ ಸಪೋಸ್ ಒಂದು ಅಕ್ಕಿ ಮಿಲ್ ಹತ್ರ ಇದೆ ಅಥವಾ ಪರಿಚಯದವ್ರು ಇದ್ದಾರೆ, ಅವ್ರ ಹತ್ರ ಹೋಗಿ ಹಸ್ಕ್ ತಗೊಂಡ್ಬರ್ರಿ ಅಥವಾ ಬ್ರಾನ್ ತಗೊಂಡ್ಬರ್ರಿ, ಅದು ನಿಮ್ಗೆ ಈಸಿ ಆಗುತ್ತೆ. ಸೊ ನಿಮಗೆ ಯಾವ್ದು ಅವೈಲೇಬಲ್ ಇದೆ ಆ ಬ್ರೌನ್ ಮೆಟೀರಿಯಲ್ ಮಾತ್ರ ಅರೇಂಜ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಬಂದು ಇದು ಮಿಕ್ಸಿಂಗ್ ಸ್ಟೆಪ್ 3. ಸ್ಟೆಪ್ 3 ಅಂದ್ರೆ ನಾವು ಇದಕ್ಕೆ ಕಾರ್ಬನ್ ಮೆಟೀರಿಯಲ್ ಹಾಕ್ತಿದ್ವಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಮೆಟೀರಿಯಲ್ಗೂ ಕ್ಲೀನ್ ಆಗಿ ಮಿಕ್ಸ್ ಆಗ್ಬೇಕಿದು. ನೆಕ್ಸ್ಟ್ ಬಂದು ಸ್ಟೆಪ್ 4. ಇದನ್ನ ನಾವು ಆ ಬಿನ್ ಅಲ್ಲಿ ಹಾಕ್ತಿವಿ. ಬಿನ್ ಅಲ್ಲಿ ಹಾಕಿದ್ಮೇಲೆ ಒಂದ್ ನೆನ್ಪಿಟ್ಕೊಳ್ಳಿ, ನಾನಿಲ್ಲಿ ಸ್ಟೆಪ್ 4 ಅಲ್ಲಿ ನಿಮ್ಗೆ ಕ್ಲೀನ್ ಆಗಿ ಕಾಣುತ್ತೆ, ಒಂದು ಪದರ ನಾನು ಸಾಡಸ್ಟ್ ಹಾಕಿದ್ದೀನಿ. ಸಾಡಸ್ಟ್ ಯಾಕೆ ಹಾಕಿರ್ತೀನಿ ಅಂದ್ರೆ ಇದ್ರ ಮೇಲೆ ನೊಣ ಮತ್ತೆ ನುಸಿ ಬಂದು ಕೂರಬಾರದು ಅನ್ನೋ ಒಂದೇ ಉದ್ದೇಶದಲ್ಲಿ ಒಂದು ಎಕ್ಸ್ಟ್ರಾ ಲೇಯರ್ ಸುಮ್ನೆ ಪೌಡರ್ ಅನ್ನು ಡಸ್ಟ್ ಮಾಡ್ತೀನಿ, ಸುಮ್ನೆ ಮೇಲಿನ ಮೇಲೆ ಹಾಕ್ತೀನಿ ಒಂದು ಲೇಯರ್. ತುಂಬಾ ಹಾಕ್ಬೇಕಂತಿಲ್ಲ, ಜಸ್ಟ್ ಅದು ಕವರ್ ಆಗ್ಲಿಕ್ಕಷ್ಟೇ ಒಂದ್ ಲೇಯರ್ ಹಾಕೋತೀನಿ. ನೆಕ್ಸ್ಟ್ ಬಂದು ಸ್ಟೆಪ್ 5. ಸ್ಟೆಪ್ 5 ಏನ್ ಮಾಡ್ತೀವಿ ಅಂದ್ರೆ ಮತ್ತೆ ಇದು ಅಷ್ಟೇ, ಇವೆಲ್ಲ ಅಡಿಷನಲ್ ಪ್ರೊಟೆಕ್ಷನ್. ಅಂದ್ರೆ ನಾವು ಎಷ್ಟು ಕ್ಲೀನ್ ಆಗಿ ಪ್ರೋಸೆಸ್ ಮಾಡ್ತೀವಿ ನಮ್ಗೆ ಅಷ್ಟು ಉತ್ತಮ ರಿಸಲ್ಟ್ ಸಿಗತ್ತೆ. ನಾವು ಸುಮ್ನೆ ಎಲ್ಲ ತಂದು ಡಂಪ್ ಮಾಡೋದ್ರಿಂದ ನಿಮ್ ಟೈಮು ವೇಸ್ಟು, ಆ ಮೆಟೀರಿಯಲ್ ವಾಸನೆ ಹೊಡೆಯುತ್ತೆ, ಮನೆಯಲ್ಲಿ ಇರೋರು ಮಂದಿ ಹತ್ರ ಎಲ್ಲ ಬಯಸ್ಕೋಬೇಕಾಗತ್ತೆ. ನೆಕ್ಸ್ಟ್ ಬಂದು ಇದನ್ನ ಕ್ಲೀನ್ ಆಗಿ ಪೇಪರ್ ಅಲ್ಲಿ ಮುಚ್ಚಿದೀನಿ ನಾನು, ಅಂದ್ರೆ ಜಸ್ಟ್ ಮೇಲಿಂದ ಮೇಲೆ ಹಂಗೆ ಕವರ್ ಮಾಡಿದೀನಿ. ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದ್ರೆ ಸ್ಟೆಪ್ 4 ಅಲ್ಲಿ ಹೆಚ್ಚಿನವ್ರು ಏನ್ ಮಾಡ್ತಾರೆ, ಹಾಕಿ ಮೆಟೀರಿಯಲ್ಸ್ ಹಾಕಿದ್ಮೇಲೆ ಏನಾದ್ರೂ ಒಂದು ಕೋಲು ಅಥವಾ ಏನಾದ್ರೂ ತಗೊಂಡು ಪ್ರೆಸ್ ಮಾಡ್ತಾರೆ. ಆ ಪ್ರೆಸ್ ಯಾವತ್ತೂ ಮಾಡಬೇಡಿ. ಈ ಪ್ರೆಸ್ ಮಾಡೋದ್ರಿಂದ ಏನಾಗತ್ತೆ, ಅಲ್ಲಿ ಗಾಳಿ ಸಂಚಲನೆ ಕಡಿಮೆ ಆಗತ್ತೆ, ಗಾಳಿ ಬೇಕು. ಹಾಗಾಗಿ ನೀವು ಸುಮ್ನೆ ಒಂದ್ರ ಮೇಲೆ ಒಂದು ಹಾಕಿ ಅಷ್ಟೇ, ಗಾಳಿ ಓಡಾಡ್ಬೇಕು. ಹಾಗಾಗಿ ಪ್ರೆಸ್ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ, ಸುಮ್ನೆ ಹಂಗೆ ಮೇಲಿನ ಮೇಲೆ ಹಾಕಿ. ಆಮೇಲೆ ನೆಕ್ಸ್ಟ್ ಸ್ಟೆಪ್ 6. ಸ್ಟೆಪ್ 6 ಏನ್ ಮಾಡ್ತೀವಿ ಅಂದ್ರೆ, ಇದು ನಂದು ವೀಕ್ಲಿ ಬಕೆಟ್. ಇದು ವೀಕ್ಲಿ ಬಕೆಟ್ ಅಲ್ಲಿ ಏನ್ ಮಾಡಿದೀನಿ ಅಂದ್ರೆ ಇದನ್ನ ಕ್ಲೀನ್ ಆಗಿ ಒಂದು ಪೇಪರ್ ಇಂದ ಕವರ್ ಮಾಡಿ ಅದ್ರ ಮೇಲೆ ಒಂದು ಮುಚ್ಚಳ ಹಾಕಿ ಅದ್ರ ಮೇಲೆ ಒಂದು ವೆಯ್ಟ್ ಇಟ್ಟಿದ್ದೀನಿ. ಆ ವೆಯ್ಟ್ ಯಾಕೆ ಇಟ್ಟಿದೀವಿ ಅಂದ್ರೆ ಅದರಲ್ಲಿ ಗಾಳಿ ನೊಣ ನುಸಿ ಎಲ್ಲ ನುಗ್ಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ವೆಯ್ಟ್ ಇಟ್ಟಿದ್ದೀನಿ. ಮತ್ತೆ ಬೆಕ್ಕುಗಳು ಅಥವಾ ಪ್ರಾಣಿಗಳು ಬಂದು ಅಟ್ಯಾಕ್ ಮಾಡಬಾರ್ದು ಅನ್ನೋದಕ್ಕೆ ನಾನು ಅಲ್ಲಿ ಒಂದು ಕಲ್ಲು ಇಟ್ಟಿರ್ತೀನಿ. ಸ್ಟೆಪ್ 7 ನೀವು ಇದನ್ನ ಟ್ರಾನ್ಸ್ಫರ್ ಮಾಡಿ ವೀಕ್ಲಿ ಬಕೆಟ್ ಅಲ್ಲಿ ವೀಕ್ಲಿಯಿಂದ ನೀವು ಮಂತ್ಲಿ ಬಕೆಟಿಗೆ ಟ್ರಾನ್ಸ್ಫರ್ ಮಾಡಿ, ಆಮೇಲೆ ನಿಮಗೆ ಒಂದು 45ರಿಂದ 60 ದಿನದೊಳಗೆ ಈ ಗೊಬ್ಬರ ಸಿಗತ್ತೆ. ಇದು ಯಾವಾಗ ಸಿಗತ್ತೆ ಅಂದ್ರೆ ನೀವು ಈ 4 ವಾರದ್ದು ಬಕೆಟ್ ನೀವು ಫುಲ್ ಮಾಡಿದ್ಮೇಲೆ 45 ದಿನ ಕಾಯ್ಬೇಕಾಗತ್ತೆ. ಮತ್ತೆ ಇದ್ರಲ್ಲಿ ನೆಕ್ಸ್ಟ್ ಸ್ಟೆಪ್ಸ್ ಏನೇನಿದೆ ಅಂತ ಹೇಳ್ತೀನಿ ನಾನು. ಈ 45 ದಿನಗಳಲ್ಲಿ ನೀವು ಏನೇನ್ ಮಾಡ್ಬೇಕು ಅಂತ ಅದು ಈಗ ಮುಂದಿನ ಸ್ಲೈಡ್ ಅಲ್ಲಿ ನೋಡ್ತಾ ಬರ್ತೀವಿ. ಈಗ ಈ ಸ್ಲೈಡ್ ನೋಡಿ, ಇದ್ರಲ್ಲಿ ಏನ್ ಮಾಡಿದೀನಿ ಅಂದ್ರೆ ಮೆಟೀರಿಯಲ್ಸ್ ಅನ್ನ 1 ಇಂಚಷ್ಟು ಚಾಪ್ ಮಾಡ್ಕೊಂಡಿದೀನಿ. ಈಗ ನಮ್ಗೆ ಕೆಲವೊಂದು ಮೆಟೀರಿಯಲ್ಸ್ ತುಂಬಾ ಸಿಗತ್ತೆ, ಅವಾಗ ನಾವ್ ಏನ್ ಮಾಡ್ಬೇಕು, ಚಾಪ್ ಮಾಡ್ಬೇಕು. ಚಾಪ್ ಮಾಡಿದ್ರೆ ನಮ್ಗೆ ಬೇಗ ರಿಸಲ್ಟ್ ಸಿಗತ್ತೆ. ನೀವು ಚಾಪ್ ಮಾಡದೆ ಹಾಗೆ ಹಾಕಿದ್ರೆ ತುಂಬಾ ಟೈಮ್ ತಗೊಳುತ್ತೆ, 6 ತಿಂಗಳು ತಗೋಬಹುದು, 2 ವರ್ಷನೂ ತಗೋಬಹುದು. ಹಾಗಾಗಿ ಶಾಪಿಂಗ್ ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಬೇಗ ಬೇಕು ಅಂದಾಗ ಶಾಪಿಂಗ್ ಮಾಡಿ. ಶಾಪಿಂಗ್ ದ ಮೆಟೀರಿಯಲ್ಸ್, ಆಮೇಲೆ ಕ್ಯಾಂಫರ್ ಮತ್ತೆ ಎಸೆನ್ಷಿಯಲ್ ಆಯಿಲ್, ಕ್ಯಾಂಫರ್ ಅಥವಾ ಎಸೆನ್ಷಿಯಲ್ ಆಯಿಲ್ ಯಾವ್ದಾದ್ರು ಬಳಸ್ಬೋದು. ಇದು ನೋಡ್ರಿ, ಇಲ್ಲಿ ಮಧ್ಯ ಚಿತ್ರದಲ್ಲಿ ನಿಮ್ಗೆ ಕಾಣ್ಬೋದು, ಒಂದು ಕಾಂಪೋಸ್ಟ್ ಬಿನ್ ಅಲ್ಲಿ ಒಂದು ಮಧ್ಯ ಭಾಗದಲ್ಲಿ ಒಂದ್ ಸ್ವಲ್ಪ ನೀರ್ ಹಾಕಿ ಅದ್ರೊಳಗೆ ನಾನು ಕರ್ಪೂರ ಇಟ್ಟಿದ್ದೀನಿ. ಆ ಕರ್ಪೂರ ಯಾಕೆ ಇಡೋದು ಅಂದ್ರೆ ಈ ಕರ್ಪೂರದ ವಾಸನೆಗೆ ಈ ಇನ್ಸೆಕ್ಟ್ಸ್ ಯಾವುದು ಬರಲ್ಲ. ಈ ಸ್ಟೆಪ್ ಆದ್ಮೇಲೆ ನಿಮ್ಗೆ ನೆಕ್ಸ್ಟ್ ಹೋಲ್ಸ್ ಇನ್ ದ ಬಾಟಮ್ ಪ್ಲೇಟ್ಸ್. ಕೆಳಗಡೆ ನೀವು ಏನಿರುತ್ತಲ್ಲ ಈ ಬಕೆಟಿನ ಕೆಳಗಿನ ಭಾಗದಲ್ಲಿ
ಹೋಲ್ಸ್ ಅಳವಡಿಸಿರ್ಬೇಕು. ಎಕ್ಸಸ್ ಏನಾದ್ರು ವಾಟರ್ ಇದ್ರೆ ಡ್ರೈನ್ ಆಗಿ ಹೋಗುತ್ತೆ. ಬಟ್ ಆ ಹೋಲ್ಸ್ ಹೆಂಗಿರ್ಬೇಕಂದ್ರೆ ಅಲ್ಲಿಂದ ಮತ್ತೆ ನೊಣ ನುಗ್ಗೋ ರೀತಿಯಲ್ಲಿ ಇರಬಾರ್ದು. ಪ್ಲೇಟ್ ಇಡಬೇಕು. ಈಗ ನರ್ಸರಿಯಲ್ಲಿ ಹೂವಿನ ಕುಂಡದ ಕೆಳಗೆ ಇಡ್ಲಿಕ್ಕೆ ಒಂದು ಪ್ಲೇಟ್ ಸಿಗತ್ತೆ. ಆ ಪ್ಲೇಟ್ ಇಟ್ಟಾಗ ಅಲ್ಲಿಂದ ಹೋಗತ್ತೆ ಬಿಟ್ರೆ ಒಳಗ್ ನುಗ್ಲಿಕ್ಕೆ ಬಹಳ ಚಾನ್ಸಸ್ ಕಡಿಮೆ ಇರುತ್ತೆ. ಬಟ್ ಆ ಪ್ಲೇಟು ಅಷ್ಟೇ ನೀರ್ ತುಂಬ್ದಾಗೆಲ್ಲ ತೆಗೆದು ಕ್ಲೀನ್ ಮಾಡಿ ನೀರು ವೇಸ್ಟ್ ಮೆಟೀರಿಯಲ್ ಏನಿದೆ ಅದು ಒಗೆದು ಬಿಟ್ಟು ನೀವು ಅದಕ್ಕೆ ಡ್ರೈ ಆಗಿ ಮತ್ತೆ ಅದೇ ಜಾಗದಲ್ಲಿ ಇಡ್ಬೇಕಾಗತ್ತೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಸ್ಟಾರ್ಟ್ ಡೇಟ್ ಮತ್ತೆ ಎಂಡ್ ಡೇಟ್ ಅನ್ನ ನೀವು ಬಕೆಟ್ ಮೇಲೆ ಮೆನ್ಷನ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಅವಾಗ ಒಂದು ಎಷ್ಟು ದಿನ ಆಗತ್ತೆ ಅಂತ ಒಂದು ಅಂದಾಜ್ ಸಿಗತ್ತೆ. ಈಗ ನೀವು ಫಸ್ಟ್ ಟೈಮ್ ಮಾಡೋರು ಅಥವಾ ಒಂದ್ 2-3 ಸಲ ಮಾಡೋ ತನಕ ನಿಮ್ಗೆ ಇದು ಇಷ್ಟೇ ಟೈಮಲ್ಲಿ ಆಗತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮತ್ತೆ ಇದು ಕೆಲವೊಂದ್ಸಲ ಹವಾಮಾನದ ಮೇಲೂ ತುಂಬಾ ಡಿಪೆಂಡ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ ಸಮ್ಮರ್ಗಳಲ್ಲಿ ಅಥವಾ ಬೇಸಿಗೆಯಲ್ಲಿ ಬೇಗ ಸಂಸ್ಕರಣೆ ಆಗಿ ನಿಮ್ಗೆ ಗೊಬ್ಬರ ಸಿಗತ್ತೆ. ಅದೇ ನಿಮ್ಗೆ ಮಳೆಗಾಲ ಚಳಿಗಾಲದಲ್ಲಿ ಸ್ವಲ್ಪ ಸ್ಲೋ ಇರುತ್ತೆ. ಯಾಕಂದ್ರೆ ಹೊರಗಿನ ಟೆಂಪರೇಚರ್ ಅಂದ್ರೆ ನೀವು ಔಟ್ಡೋರ್ ಇಟ್ಟಾಗ ಹೊರಗಿನ ಟೆಂಪರೇಚರ್ ಮೇಲೂ ಆಧಾರಿತವಾಗಿರುತ್ತೆ. ಅಂದ್ರೆ ಅದು ನೀವು ಕಾಂಪೋಸ್ಟ್ ಎಷ್ಟು ಬೇಗ ಹೀಟ್ ಆಗ್ತಾ ಇರುತ್ತೋ ಹಂಗೆ ಮಳೆ ಅಥವಾ ಚಳಿಯಲ್ಲಿ ಅದು ಕೋಲ್ಡ್ ಮಾಡ್ತಾ ಇರುತ್ತೆ ಇದು. ಆಮೇಲೆ ಇನ್ನೊಂದು ಬಂದು ನಿಮ್ಗೆ ಒಂದು ಕ್ಲೀನ್ ಕ್ಲಾತ್. ಇದು ನೋಡ್ರಿ ಟ್ರಾನ್ಸ್ಪರೆಂಟ್ ಕ್ಲಾತ್. ನಾನು ಆದಷ್ಟು ಈ ಟೈಪ್ ಚೀಸ್ ಕ್ಲಾತ್ ಇಂಥದ್ದು ಬಳಸ್ರಿ. ಯಾಕಂದ್ರೆ ಪಾಲಿಸ್ಟರ್ ಅಥವಾ ಕಾಟನ್ ಕ್ಲಾತ್ ಅಂದ್ರೆ ತುಂಬಾ ಟೈಟ್ ಆಗಿರೋ ಬಟ್ಟೆ ಹಾಕಿದಾಗ ಅದಕ್ಕೆ ಹೋಲ್ಸ್ ತುಂಬಾ ಕಡಿಮೆ ಇದ್ದು ಅದಕ್ಕೆ ಉಸಿರಾಟಕ್ಕೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಕ್ಲಾತ್ ಬಳಕೆಯನ್ನು ತುಂಬಾ ಇಂಪಾರ್ಟೆಂಟ್. ಗಾಳಿ ಓಡಾಡೋಂಗ್ ಇರ್ಬೇಕು ಒಂದು. ಆಮೇಲೆ ಇನ್ನೊಂದು ಏನಂದ್ರೆ ಈ ಕ್ಯಾಂಫರ್ ಹಾಕಿ ನೀವು ಬಟ್ಟೆ ಮುಚ್ಚುವಾಗ ಇದ್ರಲ್ಲಿ ನೋಡ್ರಿ, ನಾನು ಮಧ್ಯದ ಫೋಟೋ ನೋಡ್ರಿ, ಇದ್ರಲ್ಲಿ ಬಿಳಿ ಭಾಗ ಏನ್ ಕಾಣತ್ತಲ್ವ ಇದಿಷ್ಟು ನಾನು ಗ್ಯಾಪ್ ಬಿಟ್ಟಿದ್ದೀನಿ. ಲೈಕ್ 10-20% ಗಾಳಿ ಓಡಾಡ್ಲಿಕ್ಕೆ ಅಂತಾನೆ ಜಾಗ ಬಿಟ್ಟಿದ್ದೀನಿ. ನೀವು ಅಕಸ್ಮಾತ್ ಆಗಿ ಫುಲ್ ನೀವು ಈ ಗೊಬ್ಬರದ್ದು ವೇಸ್ಟ್ ಎಲ್ಲ ನೀವು ಟಾಪ್ ತನಕ ಕವರ್ ಮಾಡಿಬಿಟ್ರೆ ನಿಮ್ಗೆ ಇಲ್ಲಿ ಹುಳುಗಳು ಬಂದು ಮೊಟ್ಟೆ ಇಟ್ಟು ಮತ್ತೆ ಅಗೇನ್ ಆ ಮೊಟ್ಟೆಗಳು ಇದ್ರೊಳಗಿಂದ ಹೋಗ್ತವೆ. ಹಾಗಾಗಿ ನೀವು ಇದನ್ನ ಮೈಂಟೈನ್ ಮಾಡ್ಬೇಕಾಗತ್ತೆ. ಆಮೇಲೆ ವಾಟರ್ ವೇಪರ್ಸ್. ಈಗ ನಿಮ್ಗೆ ಕಾಂಪೋಸ್ಟ್ ಆಗ್ತಿದೆ, ಅದು ಒಳ್ಳೆ ರೀತಿಯಲ್ಲಿ ಆಗ್ತಿದೆಯೋ ಕೆಟ್ಟದ ರೀತಿಯಲ್ಲಿ ಆಗ್ತಿದೆಯೋ ಅನ್ನೋದು ಹೇಗ್ ಗೊತ್ತಾಗುತ್ತೆ? ಫಸ್ಟ್ ಇಂಡಿಕೇಶನ್ ಏನಪ್ಪಾ ಅಂದ್ರೆ ವಾಟರ್ ವೇಪರ್ಸ್. ನಿಮ್ಗೆ ಇಲ್ಲಿ ಹಿಂದಿನ ಸ್ಲೈಡ್ ಅಲ್ಲಿ ನಾವು ನೋಡಿದಾಗ ಇಲ್ಲಿ ಒಂದು ನಾನು ಮುಚ್ಚಳ ಹಾಕಿದೀನಿ ಅಥವಾ ಪೇಪರ್ ಹಾಕಿದೀನಿ. ಆ ಪೇಪರ್ ಏನಾದ್ರೂ ನಿಮ್ಗೆ ಅಲ್ಲಿ ತೇವಾಂಶ ಒದ್ದೆ ತರ ಕಾಣಿಸ್ತಿದೆ ಅಂದ್ರೆ ಅದು ಒಂದು ಒಳ್ಳೆ ಇಂಡಿಕೇಶನ್. ಏನಂದ್ರೆ ನಿಮ್ಗೆ ಅಲ್ಲಿ ಕಾಂಪೋಸ್ಟ್ ರೆಡಿ ಆಗ್ತಾ ಇದೆ ಅಂತ ಒಂದು ಇಂಡಿಕೇಶನ್. ಅದು ಆಗ್ತಿಲ್ಲ ಅಂದ್ರೆ ನೀವು ಆಲೋಚನೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಆ ಏನು ಹೀಟ್ ಪ್ರೊಸೆಸ್ ಇಂದ ತೇವಾಂಶ ಹೊರಗೆ ಬಂದು ಆ ಮುಚ್ಚಳಕ್ಕಾಗತ್ತೆ. ಅದು ನಿಮ್ಗೆ ಒಂದು ಇಂಡಿಕೇಶನ್. ನೆಕ್ಸ್ಟ್ ಫಂಗಸ್. ಈಗ ನಾವು ಬ್ರೆಡ್ ಮೇಲೆಲ್ಲ ಫಂಗಸ್ ನೋಡ್ತೀವಿ. ಈಗ ತುಂಬಾ ದಿನ ಇಟ್ಟಾಗ ಆ ಬ್ರೆಡ್ ಮೇಲೆಲ್ಲ ಫಂಗಸ್ ಬರುತ್ತೆ. ಹಂಗೆ ಇದ್ರಲ್ಲೂ ಬೇರೆ ಬಣ್ಣದ್ದಿದ್ರೆ ಸ್ವಲ್ಪ ಆಲೋಚನೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಕೆಟ್ಟ ಫಂಗಸ್ ಇರುತ್ತೆ, ಒಳ್ಳೆ ಫಂಗಸ್ ಇರುತ್ತೆ. ಒಳ್ಳೆ ಫಂಗಸ್ ನಿಮ್ಗೆ ವೈಟ್ ಕಲರ್ ಅಲ್ಲಿ ಇರುತ್ತೆ, ಅದು ಒಂದು ಇಂಡೈರೆಕ್ಟ್ ಇಂಡಿಕೇಶನ್. ಆಮೇಲೆ ಡ್ಯಾಂಪ್ನೆಸ್. ನಿಮಗೆ ತುಂಬಾ ಇದರಲ್ಲಿ ನೀರಿನ ಅಂಶ ಇದೆ, ತುಂಬಾ ನೀರಿದೆ ಅಂತ ಅನ್ಸ್ತಾ ಇದೆ, ಅಥವಾ ಮುಟ್ಟದಾಗೆಲ್ಲ ತುಂಬಾ ನೀರಿದ್ದಾಗ ಏನ್ ಮಾಡ್ಬೋದು ಅಂದ್ರೆ ಒಂದು ದೊಡ್ಡ ಕೋಲ್ ತಗೊಂಡು ಆಚೆ 4 ಒಳಭಾಗದಲ್ಲಿ 4 ಕಡೆ ಅದನ್ನ ತುಂಬಾ ಡೀಪ್ ಆಗಿ ಹೋಲ್ ಟೈಪ್ ಮಾಡಿ ಅದ್ರೊಳಗೆ ಕೋಕೋಪಿಟ್, ಡ್ರೈ ಕೋಕೋಪಿಟ್, ನೀರು ಮಿಕ್ಸ್ ಮಾಡದೇ ಇರುವಂತ ಕೋಕೋಪಿಟ್ ಅಥವಾ ಸಾಡಸ್ಟ್ ಹಾಕಿ ಬ್ಯಾಲೆನ್ಸ್ ಮಾಡ್ಕೋಬಹುದು. ಅಲ್ಲಿ ಆ 4 ಹೋಲಿಗೆ ಅಷ್ಟು ಫುಲ್ ತುಂಬೋ ತನಕ ನೀವು ಕೋಕೋಪಿಟ್ ಅಥವಾ ಸಾಡಸ್ಟ್ ಹಾಕಿ ಇದು ಮಾಡಿದ್ರೆ ನಿಮ್ಗೆ ಆ ನೀರಿನ ಅಂಶ ಎಲ್ಲ ಎಕ್ಸ್ಟ್ರಾ ನೀರಿನ ಅಂಶ ಏನೇನಿರುತ್ತೆ ಅದಷ್ಟು ಈ ಮೆಟೀರಿಯಲ್ ಎಳ್ಕೊಳತ್ತೆ. ಮತ್ತೆ ನಿಮ್ದು ಕಾಂಪೋಸ್ಟ್ ಮತ್ತೆ ಚಾಲು ಆಗುತ್ತೆ, ಆಗ್ಲಿಕ್ಕೆ ಚಾಲು ಆಗತ್ತೆ. ಆಮೇಲೆ ನಿಮ್ಗೆ ಗೊಬ್ಬರ ಆಗಿದೆ ಅಂತ ಯಾವಾಗ ಗೊತ್ತಾಗತ್ತೆ? ಗೊಬ್ಬರ ಆಗಿದೆ ಇಲ್ಲ ಅಂತ ಗೊತ್ತಾಗ್ಲಿಕ್ಕೆ ಒಂದು ಕಾರಣ ಅಂದ್ರೆ ನೀವು ಕೈಯಲ್ಲಿ ಹಿಡಿದು ಅದನ್ನ ಬರ್ತಾ ಇದೆ ಅಂದ್ರೆ
ನಿಮ್ ಗೊಬ್ಬರ ರೆಡಿ ಆಗಿದೆ ಅಂತ ಅರ್ಥ. ಆಮೇಲೆ ಆ ಗೊಬ್ಬರಕ್ಕೆ ನಿಮ್ಗೆ ಒಂಥರ ಮಣ್ಣಿನ ನೆಕ್ಸ್ಟ್ ನೀವು ದೈನಂದಿನ ದಿನ ಡೈಲಿ ಏನ್ ಮಾಡ್ಬೇಕು ಈ ಕಾಂಪೋಸ್ಟ್ ಜೊತೆಗೆ, ಈ ಹೆಂಗೆ ನೀವು ತಯಾರಾಗ್ಬೇಕು ಅಂತ. ಫಸ್ಟ್ ಬಂದು ಮೆಟೀರಿಯಲ್ಸ್ ನೀವು ಈ ಡ್ರಮ್ ಫುಲ್ ಆಗೋ ತನಕ ಡೈಲಿ ಹಾಕ್ತಾನೆ ಇರ್ಬೇಕಾಗತ್ತೆ. ಅದು ಯಾವ ರೀತಿಯಲ್ಲಿ ಹಾಕೋದಂತ ನಾನು ಮುಂಚಿನ ಸ್ಲೈಡ್ಸ್ ಅಲ್ಲೆಲ್ಲ ಹೇಳಿದ್ದೀನಿ. ಅದೇ ರೀತಿ ಫಾಲೋ ಮಾಡ್ಕೊಂಡು ನೀವು ಡೈಲಿ ಆ ಮೆಟೀರಿಯಲ್ಸ್ ಹಾಕೋದನ್ನ ಮರಿಬಾರ್ದು. ನೆಕ್ಸ್ಟ್ ಇನಾಕ್ಯುಲೇಷನ್ ಆಫ್ ಮೈಕ್ರೋಬ್ಸ್ ವೀಕ್ಲಿ. ಇದು ಆಪ್ಷನಲ್ ಬಟ್ ವೆರಿ ಯೂಸ್ಫುಲ್. ಇದು ಇನಾಕ್ಯುಲೇಷನ್ ಆಫ್ ಮೈಕ್ರೋಬ್ಸ್ ಅಂದ್ರೆ ನೀವು ಇದಕ್ಕೆ ಸೂಕ್ಷ್ಮಾಣುಜೀವಿಗಳನ್ನು ಕಾಂಪೋಸ್ಟ್ ಬಿನ್ ಅಲ್ಲಿ ಬಿಡುವಂಥದ್ದು. ಅದು ನೀವು ಹೆಂಗ್ ಮಾಡ್ಬೋದು ಅಂದ್ರೆ, ಈಗ ಹಸಿ ಸಗಣಿ ಗೊಬ್ಬರ ಇರುತ್ತೆ, ಸಾರಿ ಒಣ ಸಗಣಿ ಗೊಬ್ಬರ ಇರುತ್ತೆ, ಅಥವಾ ಒಣ ಮೇಕೆ ಗೊಬ್ಬರ ಇರುತ್ತೆ, ಅಥವಾ ವೇಸ್ಟ್ ಡಿಕಂಪೋಸರ್ ಅಂತ ಒಂದು ಮಾರ್ಕೆಟ್ ಅಲ್ಲೆಲ್ಲ ಸಿಗುತ್ತೆ. WDC ಅಂತಾರೆ ಅದಕ್ಕೆ. ಅದು ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಟಿಕಲ್ ರಿಸರ್ಚ್ ಅವರು ಸೂಕ್ಷ್ಮ ಜೀವಿಗಳು ಸಗಣಿಯಿಂದ ತೆಗೆದು ಅದರೊಳಗೆ ಒಂದು ಜೆಲ್ ಕಾಂಪೌಂಡ್ ಅಲ್ಲಿ ಅವರು ಶೇಖರಣೆ ಮಾಡಿ ಇಟ್ಕೊಂಡಿದ್ದಾರೆ. ಅದು ಬರೀ ಒಂದು 20 ರಿಂದ 40 ರೂಪಾಯಿ ಒಳಗೆ ಸಿಗುತ್ತೆ. ಆ ಡಿಕಂಪೋಸರ್ ಅನ್ನ ನೀವು ಸ್ವಲ್ಪ ಬೆಲ್ಲ ಸೇರಿಸಿ ಒಂದು 6 ರಿಂದ 8 ತಾಸು ಇಟ್ಟು ಅದನ್ನ ನೀವು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ವಾರಕ್ಕೊಂದ್ಸಲ ಅದಕ್ಕೆ ಸೇರಿಸ್ಕೋಬಹುದು. ಬೇಡ ಇನ್ನೂ ಕಷ್ಟ, ಇನ್ನೂ ಈಸಿ ಅಂದ್ರೆ ನಿಮ್ಮ ಮನೆಯಲ್ಲೆಲ್ಲ ಮಜ್ಜಿಗೆ ಮಾಡ್ತೀರಾ, ಆ ಮಜ್ಜಿಗೆಯನ್ನ ಒಳ್ಳೆ ಒಂದು 3 ದಿನ ಕೊಳಿಸ್ಬಿಟ್ಟು ಹುಳಿ ಬರ್ಸೋದು. ಆಮೇಲೆ ಅದನ್ನ ಒಂದು 50 ml ಅಷ್ಟು ಹಾಕಿದ್ರೆ ಬೇಕಾದಷ್ಟು ಆಗತ್ತೆ. ಅದು ಕ್ವಾಂಟಿಟಿ ಹಾಕ್ಲಿಕ್ಕೆ ಹೋಗ್ಬೇಡಿ, ಕ್ವಾಲಿಟಿ ಮೇಲೆ ತುಂಬಾ ಗಮನ ಇರಲಿ. ಸ್ವಲ್ಪ ಹಾಕಿದ್ರು ಸಾಕಾಗತ್ತೆ. ಅದ್ರಲ್ಲಿ ಹೆಂಗು ನಿಮ್ಮ ಗೊಬ್ಬರದಲ್ಲಿ ಹೆಂಗು ನೀರಿನ ಅಂಶ ತೇವಾಂಶ ಇರತ್ತೆ. ತುಂಬಾ ಇಂಪಾರ್ಟೆಂಟ್. ನೀವು ಏನು ಸೂಕ್ಷ್ಮ ಜೀವಿಗಳು ಸೇರಿಸ್ತೀರಾ ಅದು ನಿಮ್ಗೆ ಬೇಗ ರಿಸಲ್ಟ್ ಕೊಡ್ತಾ ಹೋಗುತ್ತೆ. ಮತ್ತೆ ನೆಕ್ಸ್ಟ್ ಬಂದು ಪೆಸ್ಟ್, ಬ್ಯಾಡ್ ಓಡರ್, ಫ್ರೂಟ್ ಫ್ಲೈ ಮತ್ತೆ ಸ್ಲೈಮಿನೆಸ್ ಗೆ ನಾವು ನೋಡ್ತಾ ಇರ್ಬೇಕು. ವಾರಕ್ಕೊಂದ್ಸಲ ನಾವು ಆವಾಗ್ಲೇ ಹೇಳ್ದಂಗೆ ಮೇಲೆ ಕೆಳಗೆ ಮಾಡ್ತಾ ಇರ್ಬೇಕು ಈ ಗೊಬ್ಬರನ. ಆವಾಗ ನಮ್ಗೆ ಈಗ ಒಂದು ಬಸ್ಸನೊಳ ಹೋದಾಗ ಹೆಂಗೆ ಅಂಟಂಟ್ ಇರುತ್ತಲ್ಲ, ಅದು ಅಂಟಂಟ್ ಇದ್ರೆ ಅದು ಒಳ್ಳೆ ಲಕ್ಷಣ ಅಲ್ಲ. ಹಾಗಾಗಿ ಇದ್ರ ಬಗ್ಗೆ ತುಂಬಾ ಗಮನ ಹರಿಸ್ಬೇಕಾಗತ್ತೆ. ಸ್ಲೈಮಿನೆಸ್ ಇದ್ದಾಗ ನಾವು ಅದಕ್ಕೆ ಕಾರ್ಬನ್ ಮೆಟೀರಿಯಲ್ ಹಾಕಿ ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಬಂದು ರೆಗ್ಯುಲರ್ ಟಂಬ್ಲಿಂಗ್. ಟಂಬ್ಲಿಂಗ್ ಅಂದ್ರೆ ಮತ್ತೆ ಅದೇ ನಾನು ಹೇಳಿದ್ದು, ಮೇಲೆ ಕೆಳಗೆ ಮಾಡುವಂಥದ್ದು ಗೊಬ್ಬರ ಪ್ರತಿ ವಾರ ಮರಿದೇ ಮಾಡ್ಬೇಕು. ಕರೆಕ್ಟ್ ಒಂದು 45 ರಿಂದ 60 ದಿನದೊಳಗೆ ಗೊಬ್ಬರ ಫಸ್ಟ್ ಕ್ಲಾಸ್ ಆಗಿ ತಯಾರಾಗುತ್ತೆ. ನೀವು ಅದು ಮರೆತ್ರೆ ಟೈಮ್ ಜಾಸ್ತಿ ತಗೊಳ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದು ಟೆಂಪರೇಚರ್ ಮಾನಿಟರಿಂಗ್. ಟೆಂಪರೇಚರ್, ಈಗ ನಿಮ್ಗೆ ಗೊಬ್ಬರ ಆಗ್ತಿದೆ ಇಲ್ಲ ಅಂತ ಹೆಂಗ್ ಗೊತ್ತಾಗುತ್ತೆ? ಅದರಲ್ಲಿ ಟೆಂಪರೇಚರ್ ಜಾಸ್ತಿ ಆಗ್ಬೇಕು. ಅಂದ್ರೆ ಟೆಂಪರೇಚರ್ ನೋಡ್ಲಿಕ್ಕೆ ನಿಮ್ಗೆ ಏನು ಥರ್ಮಾಮೀಟರ್ ಖರೀದಿ ಮಾಡ್ಬೇಕಂತಿಲ್ಲ. ಮತ್ತೆ ಇನ್ನೊಂದು, ಈ ಥರ್ಮಾಮೀಟರ್ ಬಳಕೆ ಮಾಡಿದ್ದಲ್ಲಿ ತುಂಬಾ ಜಾಗ್ರತೆ ಇರಬೇಕು. ಯಾಕಂದ್ರೆ ಥರ್ಮಾಮೀಟರ್ ಗ್ಲಾಸಿಂದ ಇರುತ್ತೆ. ಅದು ಆ ಗೊಬ್ಬರದೊಳಗೆ ಅದ್ದಾಗ ಏನಾದ್ರು ಪೆಟ್ಟಾಗಿ ಮರ್ಕ್ಯೂರಿ ಏನಾದ್ರು ಹೋಯ್ತು ಅಂದ್ರೆ ನೀವು ಮತ್ತೆ ಆ ಗೊಬ್ಬರ ಉಪಯೋಗಿಸ್ಲಿಕ್ಕೆ ಬರಲ್ಲ. ಮರ್ಕ್ಯೂರಿ ಎಲ್ಲ ಪಾಯ್ಸನ್ ಮಾಡಿಬಿಡತ್ತೆ. ಅದು ಈ ಮರ್ಕ್ಯೂರಿ ಇಲ್ದೇ ಇರೋದಿಗೆಲ್ಲ ಬರುತ್ತೆ, ಸುಮ್ನೆ ಒಂದು ತಂತಿ ಟೈಪ್ ಬರುತ್ತೆ ಥರ್ಮಾಮೀಟರ್. ಅಂದ್ರೆ ನಿಮ್ದು ಮರದ ಕೋಲ್ ತಗೊಳ್ಳಿ. ಮರದ ಕೋಲ್ ತಗೊಂಡು ಆ ಕಾಂಪೋಸ್ಟ್ ಒಳಗೆ ಒಂದು ಅರ್ಧ ಅಥವಾ ಮುಕ್ಕಾಲು ಭಾಗದ ತನಕ ಅದನ್ನ ಪ್ರೆಸ್ ಮಾಡ್ರಿ. ಅಂದ್ರೆ ಅದ್ರ ಕಾಂಪೋಸ್ಟ್ ಒಳಗೆ ಪ್ರೆಸ್ ಮಾಡಿ 10 ನಿಮಿಷ ಬಿಡಿ. 10 ನಿಮಿಷ ಬಿಟ್ಟು ಅದ್ ತೆಗೆದು ಆ ಪಾರ್ಟ್ ಮುಟ್ಟಿ ನೋಡ್ರಿ. ಏನಾದ್ರು ಅದರಲ್ಲಿ ಬಿಸಿ ಬಿಸಿ ಅಥವಾ ವಾರ್ಮ್ನೆಸ್ ಇದೆ ಅಂದ್ರೆ ನಿಮ್ ಕಾಂಪೋಸ್ಟ್ ಆಗ್ತಿದೆ ಅಂತ.
ಇಲ್ದಿದ್ರೆ ಕಾಂಪೋಸ್ಟ್ ಆಗ್ತಿಲ್ಲ ಅಂತ. ಸೊ ಇಷ್ಟೇ ಟೆಂಪರೇಚರ್ ನೀವು ಇಷ್ಟಿರ್ಬೇಕು ಅಷ್ಟಿರ್ಬೇಕು ಅಂತ ಅನ್ನೋದಕ್ಕಿಂತ ಸುಮ್ನೆ ಒಂದು ಕೋಲ್ ಹಾಕಿ ಈಸಿಯಾಗಿ ಯಾರು ಬೇಕಾದ್ರೂ ಮನೆಯಲ್ಲೇ ಮಾಡ್ಕೋಬಹುದು. ಅಂದ್ರೆ ಮನಸ್ಸಿದ್ದಲ್ಲಿ ಮಾರ್ಗ ಅನ್ನಂಗೆ ಇದು ಅದಕ್ಕೆ ಥರ್ಮಾಮೀಟರ್ ಅದೇ ಬೇಕಂತಿಲ್ಲ. ಸುಮ್ನೆ ಒಂದು ಕೋಲ್ ತಗೊಂಡು ಅದ್ದಿ ಬಿಟ್ಟು ಒಂದು 10 ನಿಮಿಷದ ನಂತರ ಹೊರಗೆ ತೆಗೆದು ಮುಟ್ ನೋಡಿದ್ರೆ ಬಿಸಿ ಬಿಸಿ ಇದ್ದಲ್ಲಿ ನಿಮ್ಗೆ ಕಾಂಪೋಸ್ಟ್ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಇದು ಒಂದು ವಾರಕ್ಕೊಂದ್ಸಲ ನೀವು ಟಂಬ್ಲಿಂಗ್ ಮಾಡೋಕ್ಕಿಂತ ಮುಂಚೆ ಚೆಕ್ ಮಾಡ್ಬೇಕಾಗಿರುವಂತ ಒಂದು ಕೆಲಸ ಇದು. ನೀವು ಟಂಬ್ಲಿಂಗ್ ಮಾಡಿದ್ಮೇಲೆ ಮತ್ತೆ ಚೆಕ್ ಮಾಡಿದ್ರೆ ಅದು ಕೋಲ್ಡ್ ಆಗಿರುತ್ತೆ, ನಿಮ್ಗೆ ರಿಸಲ್ಟ್ ಸಿಗಲ್ಲ. ಈ ಟಂಬ್ಲಿಂಗ್ ಮಾಡೋಕ್ಕಿಂತ ಮುಂಚೆನೆ ಮಾಡ್ಬೇಕು ಟೆಂಪರೇಚರ್ ಚೆಕಿಂಗು. ಆಮೇಲೆ ಚೆಕಿಂಗ್ ಫಾರ್ ಡ್ಯಾಂಪ್ನೆಸ್ ಅಂದ್ರೆ ನೀರೇನಾದ್ರೂ ಕೆಳಗಡೆ ಶೇಖರಣೆ ಆಗ್ತಿದ್ಯಾ ಅಂತ ನೋಡ್ಬೇಕಾಗತ್ತೆ. ಅಂದ್ರೆ ನೀವು ಕೆಳಗಡೆ ಹೋಲ್ಸ್ ಕೊಟ್ಟಿರ್ತೀರಾ, ಆ ಹೋಲ್ಸ್ ಇಂದ ನಿಮ್ಗೆ ತುಂಬಾ ನೀರ್ ಹೋಗ್ತಾ ಇದೆ ಅಂದ್ರೆ ಅದು ತುಂಬಾ ಡ್ಯಾಂಪ್ ಇದೆ ಅಂತ ಅರ್ಥ. ಅದಕ್ಕೆ ನೀವು ಮತ್ತೆ ಕಾರ್ಬನ್ ಮೆಟೀರಿಯಲ್ ಸೇರಿಸಿ ಅದನ್ನು ಸರಿಪಡಿಸ್ಬೇಕಾಗತ್ತೆ. ನೆಕ್ಸ್ಟ್ ಮಿಸ್ಟೇಕ್ಸ್ ಇನ್ ಕಾಂಪೋಸ್ಟಿಂಗ್, ಡೋಂಟ್ಸ್. ಇವೆಲ್ಲ ಮಾಡಬಾರ್ದಾಗಿರುವಂತದ್ದು ಮಿಸ್ಟೇಕ್ಸ್. ಈ ಯಾಕೆ ಎಲ್ರು ಫೇಲ್ ಆಗ್ತಾರೆ, ನಾವು ಕಂಪೋಸ್ಟ್ ಮಾಡ್ತೀನಿ ಅವ್ರು ಮಾಡ್ದಂಗ ಆಗಲ್ಲ ಇವ್ರು ಮಾಡ್ದಂಗ ಆಗಲ್ಲ, ಯಾಕಂದ್ರೆ ಇವೆಲ್ಲ ಮಾಡಿರ್ತಾರೆ ಅವರು. ಇದ್ರಲ್ಲಿ ಯಾವ್ದಾದ್ರು ಒಂದ್ ಅಥವಾ ಜಾಸ್ತಿ ಯಾವ್ದಾದ್ರು ಪಾಯಿಂಟ್ಸ್ ಅವರು ಮಿಸ್ಟೇಕ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಆಡಿಂಗ್ ಮೀಟ್ ಅಂಡ್ ಡೈರಿ ಪ್ರೊಸೆಸ್ಡ್ ಫುಡ್ಸ್. ಮೀಟ್ ಅಂದ್ರೆ ಈಗ ಕೆಲವೊಬ್ರು ಮನೆಯಲ್ಲಿ ಮಾಂಸಾಹಾರಿಗಳಾಗಿರ್ತಾರೆ, ಅವರು ಏನ್ ಮಾಡ್ತಾರೆ, ಈ ಚಿಕನ್ ತಿಂದ್ರು ಎಲ್ಬ್ ಹಾಕೋದು ಅಥವಾ ಮಗು ಏನಾದ್ರು ಬಿಡ್ತು ಚಿಕನ್ ಅದು ತಂದು ಅದ್ರೊಳಗೆ ಹಾಕೋದು, ಅಥವಾ ಡೈರಿ ಪ್ರಾಡಕ್ಟ್ಸ್ ಪನ್ನೀರ್ ಐಟಮ್ ಏನಾದ್ರು ಮಾಡಿದ್ರು, ಅಥವಾ ಬೆಣ್ಣೆ ಐಟಮ್ ಅಥವಾ ಕೆನೆ ಏನಾದ್ರು ಬಂತು ಅದು ಕೈ ಜಾರ್ ಬಿತ್ತು, ಅದು ಒಯ್ದು ಡಸ್ಟ್ಬಿನ್ ಗೆ ಹಾಕ್ತಾರೆ, ಅದು ಕಾಂಪೋಸ್ಟ್ ಬಿನ್ ಅಲ್ಲಿ ಹಾಕ್ತಾರೆ. ಅದೆಲ್ಲ ಮಾಡಬಾರ್ದು. ಆಮೇಲೆ ಪ್ರೊಸೆಸ್ಡ್ ಫುಡ್ಸ್ ಅಂದ್ರೆ ಈಗ ಸಾಂಬಾರ್ ಉಳಿತು ಮನೆಯಲ್ಲಿ, ಪ್ರೊಸೆಸ್ಡ್ ಫುಡ್ಸ್ ಅಂದ್ರೆ ಯಾವ್ದು ಅನ್ಸ್ಕೊಳುತ್ತೆ ಅಂದ್ರೆ ಉಪ್ಪು ಖಾರ ಹುಳಿ ಹಾಕಿ ಮಾಡಿರುವಂತ ಪದಾರ್ಥಗಳೆಲ್ಲ ಪ್ರೊಸೆಸ್ಡ್ ಫುಡ್ಸ್ ಅನ್ಸ್ಕೊಳ್ಳುತ್ತೆ. ಪ್ರೊಸೆಸ್ಡ್ ಫುಡ್ಸ್ ಅಲ್ಲಿ ನಿಮ್ಗೆ ಸಾಂಬಾರ್ ಇರ್ಬೋದು, ಆಮೇಲೆ ಪಲ್ಯ ಇರ್ಬೋದು, ಆಮೇಲೆ ಅನ್ನ ಬರಲ್ಲ, ಅನ್ನ ಡೈರೆಕ್ಟ್ ಉಪಯೋಗಿಸ್ಕೋಬಹುದು. ಪ್ರೊಸೆಸ್ಡ್ ಫುಡ್ಸ್ ನೀವು ಯೂಸ್ ಮಾಡಬಾರ್ದಂತಲ್ಲ, ಯೂಸ್ ಮಾಡ್ಬೋದು, ಬಟ್ ಸಾಂಬಾರೆಲ್ಲ ಬಳಸೋದಿದ್ರೆ ಅಷ್ಟು ನೀರಿನ ಅಂಶ ಅಷ್ಟು ತೆಗಿಬೇಕಾಗತ್ತೆ. ಬರೀ ಹೋಳು ಇರತ್ತೆ, ಹೋಳು ಅಥವಾ ತರಕಾರಿ ಅಥವಾ ಸೊಪ್ಪಿನ ಚೂರು ಏನಿರುತ್ತೆ ಅದು ಮಾತ್ರ ಬಳಸಬೇಕಾಗತ್ತೆ. ನೀವು ಸಾಂಬಾರ್ ಅಂತ ಹೇಳಿ ಎಲ್ಲ ಹಾಕ್ಬಿಟ್ರೆ ಅದೆಲ್ಲ ಚೌಚೌ ಆಗ್ಬಿಡತ್ತೆ, ಎಲ್ಲ ಕಂಪೋಸ್ಟ್ ಹಾಳಾಗ್ಬಿಡತ್ತೆ. ಹಾಗಾಗಿ ನಾನ್ ಹೇಳೋ ಪ್ರಕಾರ ಪ್ರೊಸೆಸ್ಡ್ ಫುಡ್ ಹಾಕ್ಬೇಡಿ. ಪ್ರೊಸೆಸ್ಡ್ ಫುಡ್ ಹಾಕಿದ್ರೆ ನಿಮ್ಗೆ ಹಾಳಾಗ್ಬಿಡತ್ತೆ ನಿಮ್ ಕಾಂಪೋಸ್ಟ್. ನೆಕ್ಸ್ಟ್ ಬಂದು ಆಡಿಂಗ್ ರಾಟನ್ ಫ್ರೂಟ್ಸ್. ಆವಾಗ್ಲೇ ಹೇಳ್ದಂಗೆ ಅದಕ್ಕೆ ಹುಳು ಏನಾದ್ರು ಮೊಟ್ಟೆ ಇಟ್ಟು ಹೋಗಿದ್ರೆ ನಾವು ಏನಾದ್ರು ಕಾಂಪೋಸ್ಟ್ ಬಿನ್ನಿಗೆ ಹಾಕಿದ್ರೆ ತುಂಬಾ ಚಾನ್ಸಸ್ ಇರುತ್ತೆ. ಈಗ ಆಕ್ಚುಲಿ ಏನಾಗತ್ತೆ, ನೀವು ಕರೆಕ್ಟ್ ಆಗಿ ಕಾಂಪೋಸ್ಟ್ ಮಾಡಿದ್ರೆ ನೀವು ರಾಟನ್ ಫ್ರೂಟ್ಸ್ ಹಾಕಿದ್ರು ಅದು 60 ಡಿಗ್ರಿ 70 ಡಿಗ್ರಿ ಸಾಯತ್ತೆ. ಬಟ್ ಅಷ್ಟು ಟೆಂಪರೇಚರ್ ಅಲ್ಲಿ ಮೇಂಟೈನ್ ಆಗ್ತಿಲ್ಲ ಅಂದ್ರೆ ಹುಳುಗಳು ಬರುತ್ತೆ, ಅಲ್ಲಿಂದ ನುಸಿ ಬಂದು ಹೊರಗೆ ಬಂದು ಎಲ್ಲ ಹಾಳು ಮಾಡ್ಬಿಡತ್ತೆ. ಮತ್ತೆ ಎಲ್ಲ ಕಾಂಪೋಸ್ಟ್ ನೀವು ಮಾಡಿದ್ದಷ್ಟು ವ್ಯರ್ಥ ಆಗಿ ನೀವು ಹೊರಗಡೆ ಒಗೆಯೋದಾಗತ್ತೆ. ಹಾಗಾಗಿ ರಾಟನ್ ಫ್ರೂಟ್ಸ್ ನೀವು ಆಡ್ ಮಾಡಬಾರ್ದು ಈ ಕಾಂಪೋಸ್ಟ್ ಅಲ್ಲಿ. ನೆಕ್ಸ್ಟ್ ಬಂದು ಇಗ್ನೋರಿಂಗ್ ಫ್ರೂಟ್ ಫ್ಲೈಸ್, ಹೌಸ್ ಫ್ಲೈ, ಬೀಟಲ್ಸ್, ಬಗ್ಸ್. ಇವು ಸಾಮಾನ್ಯವಾಗಿ ಆ ಸಲ್ಫೈಡ್ ಗ್ಯಾಸಿಗೆ ಅಟ್ರಾಕ್ಟ್ ಆಗಿ ಬರ್ತವೆ. ನಾವು ಅದನ್ನ ಬಂದಾಗ ಅದು ಹೇಗ್ ತಡಿಬೇಕು ಅನ್ನೋದು ಆಲೋಚನೆ ಮಾಡ್ಬೇಕು. ಬಿಟ್ರೆ ಆದ್ರೆ ಬಂದ್ರೆ ಬರ್ಲಿ ಅವು ಅಲ್ಲೇ ಓಡಾಡ್ತಿರ್ಲಿ ಅಂತ ಬಿಟ್ರೆ ಅವು ಬಂದ್ ಮರಿ ಇಟ್ಟು ಮೊಟ್ಟೆ ಇಟ್ಟು ಹಾಳು ಮಾಡಿಬಿಡತ್ತೆ. ನೆಕ್ಸ್ಟ್ ಆಡಿಂಗ್ ಹೋಲ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಡೈರೆಕ್ಟ್ಲಿ. ಅದನ್ನ ಚೂರ್ ಮಾಡದೆ ನೀವು ಡೈರೆಕ್ಟ್ ಹಾಕಿದ್ರೆ ಡಿಕಂಪೋಸಿಷನ್ ಟೈಮ್ ಜಾಸ್ತಿ ತಗೊಳತ್ತೆ, ಹಂಗೆ ನಿಮ್ಗೆ ಕಾಂಪೋಸ್ಟ್ ಹಾಳಾಗತ್ತೆ. ಹಾಗಾಗಿ ಹೋಲ್ ಫ್ರೂಟ್ಸ್ ಫುಲ್ ಇಡೀ ಫ್ರೂಟ್ಸ್ ಹಾಕ್ಬೇಡಿ, ಸಣ್ಣ ಸಣ್ಣ ಚೂರ್ ಮಾಡಿ ಈ ಕಾಂಪೋಸ್ಟ್ ಅಲ್ಲಿ ಹಾಕಿ. ಕಾಂಪೋಸ್ಟ್ ಅನ್ನೋದು ಒಂದು ಏನು ಡಂಪಿಂಗ್ ಯಾರ್ಡ್ ಅಲ್ಲ, ಇದು ಒಂದು ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ ಇದು. ಹಾಗಾಗಿ ಒಂದು ಸಿಸ್ಟಮ್ಯಾಟಿಕ್ ರೀತಿಯಲ್ಲಿ ಮಾಡಿದ್ರೆ ಮಾತ್ರ ಇದು ಕಾಂಪೋಸ್ಟ್ ಆಗತ್ತೆ. ನಿಮ್ಮ ಗಿಡಗಳಿಗೆ ಹಾಕ್ಬೋದು, ಇಲ್ಲದೆ ಇದ್ರೆ ನೀವು ಸುಮ್ಮನೆ ಅದು ತ್ಯಾಜ್ಯ ತರ ಕಸದ ಗಾಡಿಗೋ ಯಾವ್ದಕ್ಕೂ ಕೊಟ್ಟು ಖಾಲಿ ಮಾಡ್ಬೋದು. ನೆಕ್ಸ್ಟ್ ಆಡಿಂಗ್ ಟೂ ಮಚ್ ವಾಟರ್. ನಿಮ್ಗೆ ಕೆಲವೊಂದ್ಸಲ ಏನನ್ಸುತ್ತೆ, ಅದು ಡ್ರೈ ಇದೆ ಅಂತ ಅನ್ಸುತ್ತೆ. ಸಾಮಾನ್ಯವಾಗಿ ನಾವು ಹೇಳ್ಬೇಕಂದ್ರೆ ಯಾವ್ದೋ ಒಂದು ತರಕಾರಿ ಸಿಪ್ಪೆ ಅಥವಾ ಹಣ್ಣಿನ ಸಿಪ್ಪೆ ತಗೊಂಡಾಗ ಅದರಲ್ಲಿ ಮಿನಿಮಮ್ 60% ನೀರಿನ ಅಂಶ ಇದ್ದೇ ಇರುತ್ತೆ. ಹಾಗಾಗಿ ನೀವು ಡ್ರೈ ಇದೆ ಅಂತ ನೀರ್ ಹಾಕ್ಲಿಕ್ಕೆ ಹೋಗ್ಬೇಡಿ. ತುಂಬಾ ಡ್ರೈ ಇದೆ, ಪುಡಿ ಪುಡಿಯಾಗಿ ಉದುರ್ತಾ ಇದೆ, ಇನ್ನು ಗಟ್ಟಿ ಆಗ್ತಿದೆ ಅಂದಾಗ ಅದು ಅಷ್ಟೇ ನೀರು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಹಾಕ್ಬೇಕಾಗತ್ತೆ.
ಆ ಒಂದು 50 ml ಇಂದ 150 ml ತನಕ ಹಾಕ್ಬೋದು. ಅದ್ರ ಮೇಲೆ ಹಾಕ್ಬೇಡಿ, ನಿಮ್ ಕಾಂಪೋಸ್ಟ್ ಅಷ್ಟು ಹಾಳಾಗುತ್ತೆ. ನೀವು 50 ml ಇಂದ 150 ml 2 ವಾರಕ್ಕೊಮ್ಮೆ ಹಾಕಿದ್ರು ಅಡ್ಡಿಲ್ಲ. ಬಟ್ ಒಂದೇ ಸಲ 500 ml ಅಥವಾ 1 ಲೀಟರ್ ನೀರ್ ಹಾಕಿ ಹಾಳು ಮಾಡಬೇಡಿ, ಇದು ಹಾಳು ಮಾಡ್ಬಿಡುತ್ತೆ. ನೆಕ್ಸ್ಟ್ ಬಂದು ಪ್ಲಾಸ್ಟಿಕ್ ಅಂಡ್ ನಾನ್ ಡಿಗ್ರೇಡೇಬಲ್ ಮೆಟೀರಿಯಲ್ಸ್. ಇದೆಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ಪ್ಲಾಸ್ಟಿಕ್ ಯುಗ, ಎಲ್ಲಾ ಕಡೆ ಎಲ್ಲ ಒಂದಲ್ಲ ಒಂದ್ ರೀತಿಯಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡ್ತಾ ಇರ್ತಾರೆ. ಸೊ ಮನೆಯಲ್ಲಿ ಏನೇ ಒಂದು ಧಾನ್ಯ ತರಲಿ, ಒಂದು ಸ್ಟೋರಿಗೆ ಹೋಗಿ ಏನೋ ಒಂದು ದವಸ ಧಾನ್ಯ ಆಗ್ಲಿ, ತರಕಾರಿ ಆಗ್ಲಿ, ಎಲ್ಲ ಪ್ಲಾಸ್ಟಿಕ್ ಅಲ್ಲೇ ಕೊಡೋದು. ಅಥವಾ ಹಾಲಿನ ಪ್ಯಾಕೆಟ್ ಕಟ್ ಮಾಡಿದ್ರೆ ಪ್ಲಾಸ್ಟಿಕ್ ಇರುತ್ತೆ. ಎಲ್ಲ ಪ್ಲಾಸ್ಟಿಕ್ ಹಾಕೋದ್ರಿಂದ ಪ್ಲಾಸ್ಟಿಕ್ ಕರಗೋದಿಲ್ಲ, ನಿಮ್ಮ ಬೇರ್ಗಳಿಗೂ ಅದು ಉಸಿರುಗಟ್ಟಿಸುತ್ತೆ. ಹಾಗಾಗಿ ಪ್ಲಾಸ್ಟಿಕ್ ಮಾಡ್ಬೇಡಿ. ಆಮೇಲೆ ರಬ್ಬರ್ ಮಾಡ್ಬೇಡಿ, ರಬ್ಬರಿಂದ ಏನಾದ್ರು ಮೆಟೀರಿಯಲ್ ಇದ್ರೆ ಮಾಡ್ಬೇಡಿ. ಗ್ಲಾಸ್ ಚೂರು ಅವೆಲ್ಲ ಆರ್ಟಿಫಿಷಿಯಲ್ ಐಟಮ್ಸ್ ಯಾವ್ದು ಹಾಕ್ಬೇಡಿ. ಆಮೇಲೆ ನೆಕ್ಸ್ಟ್ ಕೀಪಿಂಗ್ ದ ಕಾಂಪೋಸ್ಟ್ ಬಿನ್ ಓಪನ್. ಇನ್ನೊಂದು ಮಿಸ್ಟೇಕ್ ಏನ್ ಮಾಡ್ತಾರೆ ಹೆಚ್ಚಿನವರು ಅಂದ್ರೆ, ಕಾಂಪೋಸ್ಟ್ ಬಿನ್ ಮುಚ್ಚೋದಿಲ್ಲ. ನಾನು ಹೇಳ್ದಂಗೆ ಬಟ್ಟೆ ಅಥವಾ ಒಂದು ಮುಚ್ಚಳದಿಂದ ಕ್ಲೀನ್ ಆಗಿ ಮುಚ್ಚಬೇಕು. ಓಪನ್ ಆಗಿಟ್ಟಾಗ ನಿಮ್ ಕಾಂಪೋಸ್ಟ್ ಪ್ರೊಸೆಸ್ ಹಾಳಾಗತ್ತೆ, ಮತ್ತೆ ನೆಕ್ಸ್ಟ್ ಅದು ಬಳಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಹಾರ್ಶ್ ಕೆಮಿಕಲ್ ಸಬ್ಸ್ಟೆನ್ಸಸ್ ಅಂದ್ರೆ ಕೆಲವೊಂದ್ಸಲ ಏನಾಗುತ್ತೆ, ನಾವು ಪ್ರೊಸೆಸ್ಡ್ ಫುಡ್ಸ್ ಅಂತ ತಗೊಂಡಾಗ ಈಗ ಟಿಂಡ್ ಫುಡ್ಸ್ ಎಲ್ಲ ಬರುತ್ತೆ. ಅಂದ್ರೆ ಈಗ ಕ್ಯಾಂಡ್ ಫುಡ್ಸ್ ಆಗಿರ್ಬೋದು, ಈಗ ಒಂದು ಸಾಸ್ ಬಾಟ್ಲಿಯಿಂದ ಸಾಸ್ ಬರುತ್ತೆ, ಅಥವಾ ಮ್ಯಾಗಿ ಬರುತ್ತೆ. ಅವೆಲ್ಲ ಏನಂದ್ರೆ ಅದ್ರಲ್ಲಿ ಕೆಮಿಕಲ್ಸ್ ಬಳಸಿರ್ತಾರೆ. ಮೇನ್ ಆಗಿ ಹೇಳ್ಬೇಕಂದ್ರೆ ಪ್ರಿಸರ್ವೇಟಿವ್ಸ್ ಇರುತ್ತೆ. ಆ ಪ್ರಿಸರ್ವೇಟಿವ್ಸ್ ಏನ್ ಮಾಡುತ್ತೆ, ನಿಮ್ ಕಾಂಪೋಸ್ಟ್ ಅನ್ನ ವೀಕ್ ಮಾಡ್ತಾ ಹೋಗುತ್ತೆ. ಇದರಿಂದ ಏನು ಇದಕ್ಕೆ ಕಾಂಪೋಸ್ಟಿಗೆ ಏನೋ ಪ್ರಾಬ್ಲಮ್ ಇಲ್ಲ, ಗಿಡಗಳಿಗೆ ಸಿಗೋ ಸತ್ವ ಕಡಿಮೆ ಆಗುತ್ತೆ ಅಷ್ಟೇ. ಹಾಗಾಗಿ ಹಾರ್ಶ್ ಕೆಮಿಕಲ್ಸ್ ಬಳಸಬೇಡಿ, ಅಥವಾ ಸಬ್ಸ್ಟೆನ್ಸಸ್ ಇನ್ವಾಲ್ವ್ಡ್ ಯೂಸಿಂಗ್ ಹಾರ್ಶ್ ಸಬ್ಸ್ಟೆನ್ಸಸ್. ಈಗ ಒಂದು ಮಯೋನಿಸ್ ಜಾರ್ ಇರುತ್ತೆ ಕೈಯಲ್ಲಿ, ಅದ್ ಬಿತ್ತು, ಆ ಮಯೋನಿಸ್ ಏನ್ ಮಾಡೋದು ಅಂತ ಹೇಳಿ ಸೀದಾ ಒಯ್ದು ಕಾಂಪೋಸ್ಟ್ ಬಿನ್ಗೆ ಹಾಕ್ತೀರಾ, ಆವಾಗ ನಿಮ್ ಕಾಂಪೋಸ್ಟ್ ಹಾಳಾಗುತ್ತೆ. ದಯವಿಟ್ಟು ಅದೊಂದು ಮಾಡಬೇಡಿ. ನೆಕ್ಸ್ಟ್ ಬಂದು ಡೀಪ್ ಪ್ರೆಸ್ಸಿಂಗ್ ಆಫ್ ಮೆಟೀರಿಯಲ್ಸ್. ಅಂದ್ರೆ ಕಂಪ್ರೆಸ್ ಮಾಡ್ತಾ ಹೋಗ್ತಾರೆ ಕೆಲವೊಬ್ರು. ನಾನು ನೋಡಿರೋ ಪ್ರಕಾರ ಏನಾದ್ರು ಒಂದು ಟೂಲ್ ತಗೊಂಡು ಆ ಕಾಂಪೋಸ್ಟ್ ಬಿನ್ ಅಲ್ಲಿ ಪ್ರೆಸ್ ಮಾಡ್ತಾ ಹೋಗ್ತಾರೆ. ಅವಾಗ ಗಾಳಿ ಸಂಚಲನೆ ಕಡಿಮೆ ಆಗಿ ಕಾಂಪೋಸ್ಟ್ ಹಾಳಾಗತ್ತೆ. ನೆಕ್ಸ್ಟ್ ಕ್ವಾಂಟಿಟೇಟಿವ್ ಅಪ್ರೋಚ್ ಇರಬೇಕು. ಕ್ವಾಂಟಿಟೇಟಿವ್ ಅಪ್ರೋಚ್ ಇರಬಾರ್ದು, ಕ್ವಾಲಿಟೇಟಿವ್ ಅಪ್ರೋಚ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ. ಏನಪ್ಪಾ ಅಂದ್ರೆ ಕ್ವಾಲಿಟೇಟಿವ್ ಅಪ್ರೋಚ್ ಅಂದ್ರೆ, ನೀವು ಸ್ವಲ್ಪ ಮಾಡಿದ್ರು ಅದು ಒಳ್ಳೆ ಕ್ವಾಲಿಟಿ, ಒಳ್ಳೆ ಉತ್ತಮ ಗುಣಮಟ್ಟದಾಗಿರ್ಬೇಕು. ನೀವು ಕ್ವಾಂಟಿಟೇಟಿವ್ ಅಪ್ರೋಚ್ ಅಂತ ಹೇಳಿ ನಾನು ಸಿಕ್ಕಿದೆಲ್ಲ ಹಾಕಿ ನಂಗೆ ಒಂದೇ ಸಲ 100 kg ಗೊಬ್ಬರ ಬೇಕು, 200 kg ಗೊಬ್ಬರ ಬೇಕು ಅಂತ ಕೈಗೆ ಸಿಕ್ಕಿದೆಲ್ಲ ಹಾಕ್ತಾ ಹೋದ್ರೆ ನಿಮಗೆ ಕಾಂಪೋಸ್ಟ್ ಕಂಟ್ರೋಲ್ ಇಂದ ತಪ್ಪೋಗ್ಬಿಡುತ್ತೆ. ಕಾರ್ಬನ್ ನೈಟ್ರೋಜನ್ ರೇಷಿಯೋ ಕೈಗೆ ಸಿಗೋದಿಲ್ಲ, ಕಾಂಪೋಸ್ಟ್ ಹಾಳಾಗುತ್ತೆ. ನಾನು ಇದು ಕ್ವಾಂಟಿಟೇಟಿವ್ ಅಪ್ರೋಚ್ ಒಂದ್ಸಲ ಮಾಡಿ ಫೇಲ್ ಆಗಿದ್ದೀನಿ. ಹಾಗಾಗಿ ಇದನ್ನ ದಯವಿಟ್ಟು ಮಾಡಬೇಡಿ. ಸ್ವಲ್ಪ ಮಾಡಿ, 3-4 ಸಲ ಮಾಡಿದ್ಮೇಲೆ ನಿಮ್ಗೆ ಅದು ಹದ ಗಟ್ಟಿ ಆದ್ಮೇಲೆ ನೀವು ಕ್ವಾಂಟಿಟೇಟಿವ್ ಅಪ್ರೋಚಿಗೆ ಹೋಗ್ಬೋದು. ಡೈರೆಕ್ಟ್ ಆಗಿ ನೀವು ಕ್ವಾಂಟಿಟೇಟಿವ್ ಅಂದ್ರೆ ತುಂಬಾ ಪದಾರ್ಥಗಳು ಹಾಕಿ ಮಾಡೋದ್ರಿಂದ ನಷ್ಟವೇ ಬಿಟ್ರೆ ಲಾಭ ಬಹಳ ಕಡಿಮೆ. ಅಂದ್ರೆ ನಾನು 220 ಲೀಟರ್ ಬ್ಯಾರೆಲ್ ತಗೊಂಡ್ಬಂದು ಅದ್ರೊಳಗೆ ಕಾಂಪೋಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಫಸ್ಟ್. ಬಟ್ ನಂಗೆ ಅದು ಕಾರ್ಬನ್ ನೈಟ್ರೋಜನ್ ರೇಷಿಯೋ ಬಗ್ಗೆ ಮಾಹಿತಿ ಇಲ್ಲದೆ ಇರೋದ್ರಿಂದ ಏನಾಯ್ತು, ಎಲ್ಲ ಸ್ಲೈಮಿ ಆಗ್ತಾ ಹೋಗ್ತು. ಆಮೇಲೆ ಈ ಸೋಲ್ಜರ್ ಬಿಟಲ್ ಅಂತ ಬರುತ್ತೆ, ಅದ್ರದ್ದು ಲಾರ್ವೆಗಳೆಲ್ಲ ಹುಟ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಲೈಟ್ ಆಗಿ ವಾಸನೆ ಬರ್ತಾ ಇತ್ತು. ಆಮೇಲೆ ಅಷ್ಟು ನಾನು ಒಗಿಬೇಕಾಯ್ತು. ಹಾಗಾಗಿ ಸ್ವಲ್ಪ ಮಾಡಿ ಫಸ್ಟಿಗೆ ಹಂತವಾಗಿ ಸ್ವಲ್ಪ ಮಾಡ್ಕೊಂಡು ಹೋಗಿ, ನಿಮ್ಗೆ ಅದು ಹದ ಸಿಕ್ಕಿದ್ಮೇಲೆ ಜಾಸ್ತಿ ಮಾಡಿ. ಆಮೇಲೆ ಟಂಬ್ಲಿಂಗ್ ಮಾಡದೇ ಇರೋದು, ಈಗ ನಾನು ಹೇಳ್ದಂಗೆ ಮೇಲೆ ಕೆಳಗೆ ಮಾಡದೇ ಇರೋದ್ರಿಂದ ನಿಮ್ಗೆ ಕಾಂಪೋಸ್ಟ್ ಹಾಳಾಗತ್ತೆ. ಸೊ ರೆಗ್ಯುಲರ್ ಟಂಬ್ಲಿಂಗ್ ಮಾಡಿ. ಒಂದ್ಸಲ ನೀವು ಟಬ್ ಫುಲ್ ಆದ್ಮೇಲೆ ಪ್ರತಿ 3-4 ದಿನಕ್ಕೆ ಮಾಡಿದ್ರೆ ನಿಮ್ಗೆ ಬೇಗ ಆಗತ್ತೆ. ವಾರಕ್ಕೆ ಮಾಡಿದ್ರೆ ಇನ್ನೂ ಸ್ವಲ್ಪ ಸ್ಲೋ ಆಗತ್ತೆ. 15 ದಿನಕ್ಕೊಮ್ಮೆ ಟಂಬ್ಲಿಂಗ್ ಮಾಡಿದ್ರೆ ಇನ್ನೂ ಸ್ಲೋ ಆಗತ್ತೆ. ಸೊ 2 ತಿಂಗಳು, 3 ತಿಂಗಳು, 6 ತಿಂಗಳು ಹಂಗಾಗ್ತಾ ಹೋಗುತ್ತೆ. ಸೊ ನೀವು ಟಂಬ್ಲಿಂಗ್ ರೆಗ್ಯುಲರ್ ಮಾಡ್ತಾ ಹೋಗಿ. ಎಷ್ಟು ಒಂದು ಟಂಬ್ಲಿಂಗ್ ಮಾಡ್ಲಿಕ್ಕೆ ನಿಮ್ಗೆ 5 to 8 minutes ಸಾಕು ಒಂದ್ಸಲ, ಏನ್ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ನಾವು ಎಲ್ಲೋ ಹರಟೆ ಮಾಡೋದ್ರಿಗೆ ಆ ಟಂಬ್ಲಿಂಗ್ ಮಾಡೋದ್ರಿಂದ ನಮ್ ಕಾಂಪೋಸ್ಟ್ ಬೇಗ ಆಗುತ್ತೆ. ಇಷ್ಟೇ. ಆಮೇಲೆ ನೆಕ್ಸ್ಟ್ ಬಂದು ಮಾನಿಟರಿಂಗ್ ಆಫ್ ಟೆಂಪರೇಚರ್ಸ್.
ಟೆಂಪರೇಚರ್ಸ್ ಅನ್ನ ನಾವು ಯಾವತ್ತೂ ನೋಡ್ತಾ ಇರ್ಬೇಕು. ಏನಾದ್ರೂ ಚೇಂಜಸ್ ಆದ್ರೆ ಅದಕ್ಕೆ ರೆಕ್ಟಿಫೈ ಮಾಡ್ಬೇಕು. ಆಮೇಲೆ ಯೂಸಿಂಗ್ ಟ್ರಾನ್ಸ್ಪರೆಂಟ್ ಕಂಟೈನರ್ಸ್, ಇದು ಯಾವತ್ತೂ ಮಾಡಬೇಡಿ. ಟ್ರಾನ್ಸ್ಪರೆಂಟ್ ಕಂಟೈನರ್ಸ್ ಯೂಸ್ ಮಾಡಿದ್ರೆ ನಿಮ್ಮ ಏನಾದ್ರೂ ಬೆಳಕಿರೋ ಜಾಗದಲ್ಲಿ ಇಟ್ರೆ ಅದು ನೈಟ್ರೋಜನ್ ಎಲ್ಲ ತಿಂದ್ಬಿಡತ್ತೆ. ಸೊ ಟ್ರಾನ್ಸ್ಪರೆಂಟ್ ಕಂಟೈನರ್ಸ್ ಆದಷ್ಟು ಯೂಸ್ ಮಾಡಬೇಡಿ. ಆದಷ್ಟು ಒಪೇಕ್ ಕಂಟೈನರ್ಸ್ ಅಥವಾ ಈಗ ನಮ್ಮ ಟಬ್ ಎಲ್ಲ ಬರುತ್ತಲ್ಲ, ಪ್ಲಾಸ್ಟಿಕ್ ಟಬ್ಸ್ ಕಂಟೈನರ್ಸ್ ಅಂಥದ್ದು ಬಳಸ್ರಿ, ಮುಚ್ಚಳ ಇರುವಂಥದ್ದು ಬಳಸ್ರಿ ಅಷ್ಟೇ. ಆಮೇಲೆ ನಾರ್ಮಲ್ ಕ್ವಶನ್ಸ್ ಎಲ್ಲ ಜನ ಕೇಳ್ತಾರೆ, ಏನಪ್ಪಾ ಅಂದ್ರೆ ನನ್ ಕಾಂಪೋಸ್ಟ್ ಯಾವಾಗ ರೆಡಿ ಅಂತ. ಇದಕ್ಕೆ ವೇಗ್ ಆನ್ಸರ್ ಅಂದ್ರೆ ನಾವು ಏನು ಗ್ಯಾರಂಟಿಯಾಗಿ ಇಷ್ಟೇ ದಿನ ಅಂತ ಯಾಕೆ ಹೇಳಲಿಕ್ಕೆ ಆಗಲ್ಲ ಅಂದ್ರೆ ಮಾಡೋ ವಿಧಾನ ಮತ್ತೆ ಬಳಸಿರೋ ಪದಾರ್ಥದ ಮೇಲೆ ಹೋಗುತ್ತೆ. ಹಾಗಾಗಿ ಕಾಂಪೋಸ್ಟ್ ಯಾವಾಗ ರೆಡಿ ಆಗುತ್ತೆ ಅನ್ನೋದಕ್ಕೆ ಕರೆಕ್ಟ್ ಆಗಿ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ನಾನು ಹೇಳಿದ ಪ್ರೊಸೀಜರ್ ಟೈಪ್ ಮಾಡಿದ್ರೆ ಅಂದ್ರೆ ನಿಮ್ಗೆ 4 ವಾರದ್ದು ದೊಡ್ಡ ಕಂಟೈನರ್ ಅಲ್ಲಿ ಫುಲ್ ಆದ್ಮೇಲೆ 45 ಡೇಸ್ ನೀವು ಕಾಯ್ಲೇಬೇಕು. ಅಂದ್ರೆ ನಿಮ್ಗೆ 30 ಡೇಸ್ ಪ್ಲಸ್ 45 ಡೇಸ್ ಕಾದ್ಬಿಟ್ರೆ ನಿಮ್ಗೆ ಕಾಂಪೋಸ್ಟ್ ರೆಡಿ ಆಗುತ್ತೆ. ಈ ನಾನು ಹೇಳಿರೋ ಪ್ರೊಸೀಜರ್ ಅಲ್ಲಿ ಮಾಡಿದ್ರೆ ಇಷ್ಟು ಬೇಗ ರೆಡಿ ಆಗುತ್ತೆ. ಆಮೇಲೆ ವಾಟ್ ಈಸ್ ದ ಇನ್ಪುಟ್ ಔಟ್ಪುಟ್ ರೇಷಿಯೋ? ಇನ್ಪುಟ್ ಔಟ್ಪುಟ್ ರೇಷಿಯೋ ಅಂದ್ರೆ ನೀವು 1 kg, ನಾನು ಆವಾಗಲೇ ಹೇಳ್ದಂಗೆ 1 kg ನೀವು ಈ ಕಾರ್ಬನ್ ನೈಟ್ರೋಜನ್ ಐಟಮ್ಸ್ ಸೇರಿಸಿ ಹಾಕಿದಾಗ ನಿಮಗೆ ಬರೀ 300 ರಿಂದ 400 ಗ್ರಾಮ್ ಸಿಗತ್ತೆ. ಇದು ಇನ್ಪುಟ್ ಔಟ್ಪುಟ್ ರೇಷಿಯೋ. ಆಮೇಲೆ ಹೌ ಟು ಐಡೆಂಟಿಫೈ ಇಫ್ ಕಾಂಪೋಸ್ಟ್ ಇಸ್ ರೆಡಿ? ಆವಾಗಲೇ ಹೇಳ್ದಂಗೆ ಅದು ಒಂದು ಹಿಂಡಿ ನೋಡ್ಬೇಕು, 1-2 ಹನಿ ಬೀಳ್ತಾ ಇದೆ ಅಂದ್ರೆ ಕಾಂಪೋಸ್ಟ್ ರೆಡಿ ಇರುತ್ತೆ. ಮತ್ತೆ ಅದಕ್ಕೆ ಮಣ್ಣಿನ ಪರಿಮಳ ಚೆನ್ನಾಗಿರುತ್ತೆ, ಅವಾಗ ನಿಮ್ಗೆ ಕಾಂಪೋಸ್ಟ್ ರೆಡಿ ಅಂತ ಗೊತ್ತಾಗುತ್ತೆ. ಹೌ ಟು ಪ್ರೊಸೆಸ್ ಪೋಸ್ಟ್ ಕಾಂಪೋಸ್ಟ್ ಅಂದ್ರೆ ನಿಮ್ಗೆ ಕಾಂಪೋಸ್ಟ್ ಆದ್ಮೇಲೆ ಇದನ್ನ ಹೇಗೆ ಇದು ಮಾಡ್ಬೇಕು ಅಂತ, ಪ್ರೋಸೆಸ್ ಮಾಡ್ಬೇಕು ಅಂತ. ಈಗ ನಾವು ಹೆಚ್ಚಿನವ್ರು ಏನ್ ಅನ್ಕೋತೀವಿ, ಕಾಂಪೋಸ್ಟ್ ಆದ ತಕ್ಷಣ ಒಯ್ದ್ವಿ ಹಾಕಿದ್ವಿ ಅಂತ. ಇಲ್ಲ, ಹಾಗೆ ಮಾಡಬೇಡಿ. ಯಾಕಂದ್ರೆ ಆ ಕಾಂಪೋಸ್ಟ್ ಅಲ್ಲಿ ಕೆಲವೊಂದು ಇನ್ನೂ ಪಾರ್ಟ್ಸ್ ಆಗೋದಿರತ್ತೆ, ಅಂದ್ರೆ ಕಾಂಪೋಸ್ಟ್ ಆಗೋದಿರತ್ತೆ, ಪುಡಿ ಆಗಿರಲ್ಲ, ಹಸಿ ಆಗಿರತ್ತೆ. ಹಾಗಾಗಿ ನೀವು 45 ದಿನ ಆದ್ಮೇಲೆ ಒಂದು ಜಾಲಿ ಹುಟ್ಟು ತಗೊಂಡು, ಒಂದು ಇದು ಏನು ಹಿಟ್ಟಿನ ಜರಡಿ ತಗೊಂಡು ಆ ಹಿಟ್ಟಿನ ಜರಡಿಯಲ್ಲಿ ಕ್ಲೀನ್ ಆಗಿ ಅದನ್ನ ಸೀವ್ ಮಾಡ್ಕೋಬೇಕಾಗತ್ತೆ. ಏನ್ ಕೆಳಗಡೆ ಪೇಪರ್ ಅಲ್ಲಿ ಪುಡಿ ಬೀಳತ್ತೆ ಅದನ್ನ ಬಳಸ್ರಿ. ಬಾಕಿ ದೊಡ್ಡ ದೊಡ್ಡ ಪೀಸಸ್ ಏನಿರತ್ತೆ ಮತ್ತೆ ನಿಮ್ಮ ಕಾಂಪೋಸ್ಟ್ ಬಿನ್ಗೆ. ಆಗ ಇದು ಪೋಸ್ಟ್ ಪ್ರೊಸೆಸ್ ಕಾಂಪೋಸ್ಟ್ ಅಂತೀವಿ ನಾವು. ಏನಂದ್ರೆ ಕಾಂಪೋಸ್ಟ್ ತೆಗೆದ ತಕ್ಷಣ ಹಿಟ್ಟಿನ ಜರಡಿಯಲ್ಲಿ ಹಾಕಿ ಸೋಸಿ ಆಮೇಲೆ ಪುಡಿ ಮಾತ್ರ ಬಳಸಿ ಇದು ಮಾಡಬೇಕು. ನೆಕ್ಸ್ಟ್ ಹೌ ಟು ಸ್ಟೋರ್? ಈ ಕಾಂಪೋಸ್ಟ್ ಅನ್ನ ಹೇಗೆ ಸ್ಟೋರ್ ಮಾಡಬೇಕು ಅಂತ. ಇದನ್ನ ಆದಷ್ಟು ಒಂದು ಅಕ್ಕಿ ಚೀಲ ಅಥವಾ ಇಂಥದ್ರಲ್ಲಿ ಹಾಕಿಡ್ಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ನೀರನ್ನ ಚೆನ್ನಾಗಿ ಸ್ವಲ್ಪ ಸಿಂಪರಣೆ ಮಾಡಿ ಒಂದು ಅಕ್ಕಿ ಚೀಲದಲ್ಲಿ ಹಾಕಿ ಮೇಲೆ ಅಲ್ಲೊಂದು ಇಲ್ಲೊಂದು 3-4 ಹೋಲ್ ತೆಗೆದು ಬಿಟ್ರೆ ಅದನ್ನ ನೀವು 6 ರಿಂದ 8 ತಿಂಗಳು ಇಡಬಹುದು. ಇನ್ನೂ ಜಾಸ್ತಿ ಇಡ್ಬೇಕಂದ್ರೆ ಒಂದು ಗೋಣಿ ಚೀಲದಲ್ಲಿ ಹಾಕಿ ತಿಂಗಳಿಗೊಮ್ಮೆನೋ ಅಥವಾ 2 ತಿಂಗಳಿಗೊಮ್ಮೆನೋ ಸ್ವಲ್ಪ ನೀರು ಅಲ್ಲಲ್ಲಿ ಹಾಕ್ತಾ ಇರಿ. ಅಂದ್ರೆ ತುಂಬಾ ಹಾಕ್ಬಾರ್ದು. ಒಂದು ನೀರಿಂದು ಲೋಟ ತಗೊಂಡು 1 ಅಥವಾ 2 ಕಪ್ಪಷ್ಟು ನೀರು ಸುಮ್ಮನೆ ಆ ಚೀಲದ ಮೇಲೆ ಸಿಂಪರಣೆ ಮಾಡ್ತಾ ಇರೋದ್ರಿಂದ ಆ ಕಾಂಪೋಸ್ಟ್ ಅದೇ ರೀತಿಯಲ್ಲಿ ಇರುತ್ತೆ. ಒಂದ್ಸಲ ಕಾಂಪೋಸ್ಟ್ ಅಲ್ಲಿರೋ ನೀರಿನ ಅಂಶ ಎಲ್ಲ ಡ್ರೈ ಆಯ್ತು, ಅದ್ರೊಳಗೆ ಏನಂದ್ರೆ ಸತ್ವ ಇರುತ್ತೆ, ಬಟ್ ಜೀವಾಣುಗಳು ಇರಲ್ಲ. ಜೀವಾಣುಗಳು ನಮ್ಗೆ ತುಂಬಾ ಇಂಪಾರ್ಟೆಂಟು. ಬೇರುಗಳಿಗೆ ಹೋಗಿ ಅವು ಬೇರೆ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಅಲ್ಲಿ ರಾಸಾಯನಿಕ ಕ್ರಿಯೆ ಉಂಟು ಮಾಡ್ಕೊಂಡು ಗಿಡಕ್ಕೆ ಹೆಲ್ಪ್ ಮಾಡ್ತವೆ. ಹಾಗಾಗಿ ಸೂಕ್ಷ್ಮಾಣುಜೀವಿಗಳು ಇರೋದು ಇಂಪಾರ್ಟೆಂಟು. ಅದೇ ಕಾರಣಕ್ಕೆ ನಾವು ಆ ಗೋಣಿ ಚೀಲದ ಮೇಲೆ ಸ್ಟೋರ್ ಮಾಡಿದ್ಮೇಲೆ ನೀರು ಹಾಕೋದು. ಅದು ತುಂಬಾ ಮಿತ ಪ್ರಮಾಣದಲ್ಲಿ ಮಾಡಬೇಕು. ಆಮೇಲೆ ನೆಕ್ಸ್ಟ್ ವ್ಯಾಲಿಡಿಟಿ ಆಫ್ ಕಾಂಪೋಸ್ಟ್. ಕ್ಲೀನ್ ಆಗಿ ಮಾಡಿದ್ರೆ ಆ ಕಾಂಪೋಸ್ಟ್ 2 ರಿಂದ 3 ವರ್ಷದ ತನಕನೂ ಇಡ್ಬೋದು. ಹಾಗೆ ಸುಮ್ಮನೆ ಏನ್ ಮಾಡಿದ್ರೆ ಒಂದು 6 ತಿಂಗಳು ಇಡ್ಬೋದು ಅಷ್ಟೇ. ಅಂದ್ರೆ ನೀವು ಡೈರೆಕ್ಟ್ ತೆಗೆದು ಇದು ಕರೆಕ್ಟ್ ಆಗಿ ಪ್ಯಾಕ್ ಮಾಡದೆ ಹಾಗೆ ಇಟ್ರೆ
ಒಂದು 6 ತಿಂಗಳ ತನಕ ಯೂಸ್ ಮಾಡ್ಬೋದು. ಇಲ್ಲ ಕರೆಕ್ಟಾಗಿ ನಾವು ಚೀಲ ಪ್ಯಾಕ್ ಮಾಡಿಟ್ರೆ ಇನ್ನೂ ಚೆನ್ನಾಗಾಗತ್ತೆ. ನೀರು ಸಿಂಪಡಣೆ ಮಾಡೋದ್ರಿಂದ ಇನ್ನೂ ಏನು ಆ ಪಾರ್ಟಿಕಲ್ಸ್ ಯಾವ್ದಾದ್ರು ಅಲ್ಲಿ ಫರ್ಮೆಂಟ್ ಆಗಿ ಬ್ರೇಕ್ ಡೌನ್ ಆಗದಿರೋ ಪಾರ್ಟಿಕಲ್ಸು ಬ್ರೇಕ್ ಡೌನ್ ಆಗಿ 2 ವರ್ಷದ ನಂತರ ಇನ್ನೂ ಚೆನ್ನಾಗಿ ಕಾಂಪೋಸ್ಟ್ ಆಗಿ ಸತ್ವ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಆಮೇಲೆ ಸೆಲ್ಲಿಂಗ್ ಆರ್ ಶೇರಿಂಗ್ ಎಕ್ಸೆಸ್ ಕಾಂಪೋಸ್ಟ್. ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಹೆಚ್ಚಿನ ಮನೆ ಗೃಹಿಣಿಯರು ಮನೆಯಲ್ಲೇ ಮಾಡಿಬಿಟ್ಟು ಕಾಂಪೋಸ್ಟ್ ಅನ್ನ ಈಗ ಪಕ್ಕದ ಮನೆಯಲ್ಲಿ ಒಬ್ರು ಗಾರ್ಡನರ್ ಇರ್ತಾರೆ ಅಥವಾ ಯಾರಾದ್ರೂ ನರ್ಸರಿಯವರು ಇರ್ತಾರೆ, ಅವರಿಗೆ ಬೇಕಾಗಿದಷ್ಟು ಯೂಸ್ ಮಾಡಿ ಎಕ್ಸ್ಟ್ರಾನ ಮಾರ್ಬೋದು ಅಥವಾ ಬೇರೆಯವ್ರ ಜೊತೆಗೆ ಹಂಚ್ಕೋಬಹುದು. ನೀವು ಕಾಂಪೋಸ್ಟ್ ಏನೋ ಹಂಚ್ಕೊಂಡಾಗ